ಹಾಂ, ಸೊ ಲಾಸ್ಟ್ ಕ್ಲಾಸ್ನೊಳಗೆ ನಾವು ಥರ್ಮೋಡೈನಮಿಕ್ಸ್ನೊಳಗೆ ಆ ಶಬ್ದದ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀವಿ. ಥರ್ಮೋಡೈನಮಿಕ್ಸ್ ಅಂತ ಅದಾದಮೇಲೆ ಅದಕ್ಕಿಂತ ಮೊದಲ ಥರ್ಮೋಡೈನಮಿಕ್ ಸಿಸ್ಟಮ್ ಅಂದ್ರೇನು, ಥರ್ಮೋಡೈನಮಿಕ್ ಸರೌಂಡಿಂಗ್ಸ್ ಅಂದ್ರೇನು, ನಿಮ್ಮ ಕಡೆ ಹಿಂಗೆ ಪದ್ಧತಿ ಐತೇನ್ರಿ? ಅವತ್ತಿನ ಕ್ಲಾಸ್ನೊಳಗೆ ಹೇಳಿದ್ದು ಹೋಗಿ ಓದೋದು ಐತೆ ಸರ್ ಅಂತಾರ ಮಂದಿ. ಓಕೆ, ಇಲ್ದವ್ರಿ. ಸೊ ಥರ್ಮೋಡೈನಮಿಕ್ ಸಿಸ್ಟಮ್ ಅಂದ್ರೇನು, ಥರ್ಮೋಡೈನಮಿಕ್ ಸರೌಂಡಿಂಗ್ಸ್ ಅಂದ್ರೆ ಏನು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಟೈಪ್ಸ್ ಆಫ್ ಸಿಸ್ಟಮ್ ಅಂತ ಹೇಳಿ ಕ್ಲೋಸ್ಡ್ ಸಿಸ್ಟಮ್, ಓಪನ್ ಸಿಸ್ಟಮ್ ಮತ್ತು ಐಸೋಲೇಟೆಡ್ ಸಿಸ್ಟಮ್ ಅಂತ ಡಿಸ್ಕಸ್ ಮಾಡಿದ್ವಿ, ಹೌದ್ರಿ? ಅದಾದಮೇಲೆ ಥರ್ಮೋಡೈನಮಿಕ್ ಕೋಆರ್ಡಿನೇಟ್ಸ್ ಅಥವಾ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತ ಬರ್ತಾವೆ. ಹ್ಞೂ ರೀ. ಸೊ ಈಗ ಸದ್ಯ ನೀವ ಒಂದು ಸಿಸ್ಟಮ್ ಅಂತ ಅನ್ಕೋಣ, ಅಥವಾ ಎಲ್ಲರೂ ಸೇರಿ ಒಂದು ಸಿಸ್ಟಮ್. ನಾವು ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ನಮ್ಮ ಬಾಡಿ ಒಳಗೆ, ಮೈಂಡ್ನೊಳಗೆ, ಇನ್ನೂ ಡೀಪರ್ ಲೇಯರ್ಸ್ ಇರ್ತಾವೆ. ಸೊ ಈ ಸದ್ಯ ನೀವು ಯಾವ ಸ್ಥಿತಿ ಒಳಗದಿರಿ ಅಂತ ಕೇಳಿದ್ರೆ ಆ ಸ್ಥಿತಿನ ಡಿಸೈಡ್ ಮಾಡೋಕೆ ಭಾಳಷ್ಟು ಪ್ಯಾರಾಮೀಟರ್ಸ್ ಇರ್ತಾವೆ. ಈ ಸದ್ಯ ಹಸಿವು ಆಗೈತೇನ, ಇಲ್ಲಿ ಬಿಡಿ ಸರ್ ಊಟ ಮಾಡಿ ಬಂದೀವಿ ಈಗ, ಓ ಹಂಗಾರೆ ಹೆವಿ ಆಗೈತೇನ ಊಟ, ನಿದ್ದೆ ಬಂದೈತೇನ, ಸುಸ್ತಾಗೈತೇನ, ಕಾನ್ಸಂಟ್ರೇಷನ್ ಎಷ್ಟೈತಿ, ಹೆಲ್ತ್ ಕಂಡೀಷನ್ ಹೆಂಗೈತಿ, ಇವೆಲ್ಲರೂ ನೋಡ್ಕೊಂಡು ಒಂದು ಸ್ಥಿತಿ ಹೇಳ್ಬೋದು ನಾವು, ಈ ಸದ್ಯ ಹೆಂಗದಿರಿ ನೀವು ಅಂತ. ಹ್ಞೂ ರೀ. ಅಂದ್ರೆ ಒಂದಿಷ್ಟು ವೇರಿಯೇಬಲ್ಸ್ ಇರ್ತಾವೆ. ಲೈಕ್ ನೀವು ಕರ್ನಾಟಕದೊಳಗನ ಯಾವುದೋ ಒಂದು ರಿಮೋಟ್ ಪ್ಲೇಸಿಗೆ ಹೋಗಿರಿ. ರಿಮೋಟ್ ಪ್ಲೇಸ್ ಅಂದ್ರೆ ಇಲ್ಲಿಂದ ಹಿಂಗೆ ಗೊತ್ತಿದ್ರೆ ಆ ಪ್ಲೇಸ್ ಹಿಂಗೆ ಮ್ಯಾಲೆ ಬರ್ತೈತಿ, ಹಂಗಲ್ಲ. ರಿಮೋಟ್ ಪ್ಲೇಸ್ ಅಂದ್ರೆ ಏನ್ರಿ? ಏನ್ರಿ? ಇನ್ಹ್ಯಾಬಿಟೆಡ್. ಕಂಪ್ಲೀಟ್ಲಿ ಇನ್ಹ್ಯಾಬಿಟೆಡ್ ಅಂತ ಅನ್ನಕ್ಕೆ ಬರಂಗಿಲ್ಲ. ರಿಮೋಟ್ ಅಂದ್ರೆ ಯಾವುದಂದ್ರೆ ಯಾವುದು ಹಂತಾಪರಿ ಕಮ್ಯುನಿಕೇಷನ್ ಒಳಗಿದೆ, ಯಾವುದೋ ಒಂದು ದೂರ ಜಾಗ ಅಂದ್ರೆ ನಾರ್ಮಲ್ ಜಗತ್ತಿನ ಜೋಡಿ ಹಂತಾಪರಿ ಕಮ್ಯುನಿಕೇಷನ್ ಇಲ್ಲ, ಒಂದು ಸಣ್ಣ ಹಳ್ಳಿ. ರಿಮೋಟ್ ಪ್ಲೇಸ್ ಅಂದ್ರೆ ದೂರದ್ದು ಅಂತ. ಈಗ ಲೈಕ್ ನೀವು ಟಿ ವಿದು ರಿಮೋಟ್ ಯೂಸ್ ಮಾಡ್ತಿರಲ್ಲ, ಆ ಟಿ ವಿ ಒಳಗೆ ಮೊದ್ಲು ಹಂಗೆ ಇರ್ತಿತ್ತು. ಟಿ ವಿದು ಚಾನಲ್ ಚೇಂಜ್ ಮಾಡಿಸ್ಬೇಕಂದ್ರೆ ಹಿಂಗೆ ಟಿ ವಿ ಒಳಗೆ ಒಂದು ನಾಬ್ ಇರ್ತದೆ, ಢಗ್ 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 ಹಿಂಗೆ ತಿರುಗಿಸ್ಬೇಕು ಅದನ್ನು. ಈ ಸ್ಟೋವ್ ಒಳಗೆ ಹೈ ಫ್ಲೇಮ್ ಲೋ ಫ್ಲೇಮ್ ಮಾಡ್ತಾರಲ್ಲ ಹಿಂಗೆ ಗ್ಯಾಸ್, ಹಂಗೆ ಟಿ ವಿ ಚಾನಲ್ ಚೇಂಜ್ ಮಾಡೋಕೆ ಅವಾಗಿನ ಟಿ ವಿ ದೊಡ್ಡ ಹಿಂಗೆ ಡಬ್ಬಿ ಗತ್ತೆ ಇರ್ತದೆ, ಹೋಗಿ ಹಿಂಗೆ ಡಗ್ ಡಗ್ ಹಿಂಗೆ ತಿರುಗಿಸ್ಬೇಕು ನನ್ನ ಚಾನಲ್ ಚೇಂಜ್ ಆಗ್ತಿತ್ತು. ಅಂದ್ರೆ ಈಗ ರಿಮೋಟ್ ಬಂದವ ಅಂದ್ರೆ ದೂರಿಂದನ ನೀವು ಆಪ್ರೇಟ್ ಮಾಡ್ಬೋದು ಅಂತ ಅದನ್ನು. ಸೊ ಹಂಗಾರೆ ನೀವು ಒಂದು ರಿಮೋಟ್ ಪ್ಲೇಸಿಗೆ ಹೋಗಿರಿ, ಯಾವುದೋ ಅವ್ರಿಗೆ ಗದಗ ಅಂದ್ರೆ ಗೊತ್ತಿಲ್ಲ, ನೀವು ಆ ಊರಿಗೆ ಹೊಸ್ದಾಗಿ ಹೋಗಿರಿ, ಚಲೋ ಐತಲ್ಲ ಅಲ್ಲಿ ಕ್ಲೈಮೇಟ್ ಇಲ್ಲ ಅಂತ ಹಿಂಗೆ ಮಾತಾಡ್ತಿರ್ತಾರೆ. ನಿಮ್ಮ ಕಡೆ ಹೆಂಗೆ ರೀ ಅಂತ ಅವ್ರು ಕೇಳಿದ್ರಿ ಅಂತ ತಿಕ್ಕೋರಿ. ನಮ್ದ್ರೆ ಬೇಸಿಗೆಯಾಗ ಕೆಟ್ಟ ಸೆಕೆ ಇರ್ತೈತೆ ರೀ, ಚಳಿಗಾಲದಾಗ ಅಂಥಪರಿ ಏನು ಇರಂಗಿಲ್ಲ ಸರ್, ಮೀಡಿಯಮ್ ಇರ್ತೈತಿ. ಮಳೆ ಆದ್ರೆ ಪುಣ್ಯ, ಗದಗಿಂದ ಕಂಡೀಷನ್ಸ್ ಹೇಳಾಗತ್ತೆ. ಹಂಗೆ ಎಕ್ಸ್ಟ್ರೀಮ್ ಅಂತ ಯಾವುದೂ ಇಲ್ಲ. ಹಂಗೆ ಒಂದಿಷ್ಟು ವೇರಿಯೇಬಲ್ಸ್ ಇರ್ತಾವೆ ನೋಡ್ರಿ. ಗದಗ ಹೆಂಗೆ ರೀ ಅಲ್ಲೇ ವಾತಾವರಣ ಅಂತ ಹೇಳಿದ್ರೆ ಎದ್ರ ಮೇಲೆ ಡಿಸೈಡ್ ಮಾಡ್ತೀರಿ ನೀವು? ಇಲ್ಲಿ ಟೆಂಪ್ರೇಚರ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಇರ್ತೈತಿ, ಹ್ಯೂಮಿಡಿಟಿ ಎಷ್ಟು ಇರ್ತೈತಿ, ರೈನ್ಫಾಲ್ ಎಷ್ಟಾಗುತ್ತೆ, ಇವಿಷ್ಟು ಪ್ಯಾರಾಮೀಟರ್ಸ್ನಿಂದ ನಾವು ಗದಗಿನ ಸ್ಥಿತಿ ಹೆಂಗೆ ಅಂತ ಹೇಳ್ಬೋದು. ಹಂಗೆ ಈ ಚಾಪ್ಟರ್ನೊಳಗೆ ಥರ್ಮೋಡೈನಮಿಕ್ ಸಿಸ್ಟಮ್ ಅಂತ ಇರ್ತೈತಿ. ಅದರೊಳಗೆ ಹಿಂಗೆ ಒಂದು ಕಂಟೈನರ್ ಇರುತ್ತೆ, ಆ ಕಂಟೈನರ್ನಾಗ ಒಂದು ಮಟೀರಿಯಲ್ ಸಬ್ಸ್ಟೆನ್ಸ್ ತೊಗೊಂಡಿರ್ತೀವಿ, ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತ ಕರೀತಾರೆ ಅದಕ್ಕೆ. ಜನರಲಿ ಒಂದು ಐಡಿಯಲ್ ಗ್ಯಾಸ್ ಇದೆ ಅಂತ ಹೇಳಿ ತೊಗೊತಾರೆ. ಹಾಂ, ಅದ್ರ ಮ್ಯಾಲೆ ಪಿಸ್ಟನ್ ಗಿಸ್ಟನ್ ಹಾಕಿ ಹಿಂಗೇನೋ ಮಾಡಿರ್ತಾರೆ. ಇದಕ್ಕೆ ನಾವೇನು ಕರಿತೀವಿ ಇಲ್ಲಿ? ಹಾಂ, ಥರ್ಮೋಡೈನಮಿಕ್ ಸಿಸ್ಟಮ್. ಇದನ್ನು ಮಾಡಕತ್ತೀವಿ. ಹಾಂ, ಸ್ಟಡಿ ಮಾಡಕ. ಈಗ ಈ ಸಿಸ್ಟಮದ್ದು ಸ್ಥಿತಿ ಹೆಂಗೆ ಅಂತ ಕೇಳ್ತಾರೆ, ಸ್ಟೇಟ್. ವಾಟ್ ಈಸ್ ದ ಸ್ಟೇಟ್ ಆಫ್ ದಿಸ್ ಥರ್ಮೋಡೈನಮಿಕ್ ಸಿಸ್ಟಮ್? ಈಗ ಹಿಂಗೆ ಇದ್ರ ಸ್ಥಿತಿ ಅಂದ್ರೆ ಅಂದ್ಕೊಳ್ಳಿ, ಇದಕ್ಕೆ ಹೋಗಿ ಹಿಂಗೆ ಕೆಳಗೆ ಬರುತ್ತೆ. ಹೆಂಗೆ ರೀ ಮಂದಿ ಅಗ್ರೆಸಿವ್ ಅನ್ನು, ನಿಮ್ಮ ಒಳಗೆ ಪೀಸ್ಫುಲ್ ಇರ್ತಾರನ್ರಿ ಮಂದಿ, ಹೆಂಗೆ ರೀ ಇದ್ರ ಸ್ಥಿತಿ ಹಂಗೆ ಡಿಸೈಡ್ ಆಗತ್ತೆ ಅನ್ರಿ. ಇದ್ರ ಸ್ಥಿತಿ ಹೇಳಕ್ಕೆ ಪ್ಯಾರಾಮೀಟರ್ಸ್ ಹೆಂಗಿರ್ತಾವಂದ್ರೆ ಮಳೆ ಚಲೋ ಆಗುತ್ತೇನ್ರಿ ನಿಮ್ಮೊಳಗೆ, ಹಿಂಗೆಲ್ಲ ಕೇಳೋದಿಲ್ಲ. ಇದಕ್ಕೊಂದು ಪ್ಯಾರಾಮೀಟರ್ಸ್ ಏನದಾವು, ವೇರಿಯೇಬಲ್ಸ್ ಏನದಾವು. ಒಂದು ಪ್ರೆಷರ್, ಇನ್ನೊಂದು ವಾಲ್ಯೂಮ್, ಇನ್ನೊಂದು ಟೆಂಪರೇಚರ್. ಈಗ ಟೆಂಪ್ರೇಚರ್ ಅಂತೂ ಹೊಸದಲ್ಲ,
ಇದು ಗೊತ್ತು ನಿಮ್ಗೆ. ಇದು ಟೆಂಪರೇಚರ್ ಎಷ್ಟು ಇರ್ತೈತಿ ಅಂತ ಫೈಂಡ್ ಔಟ್ ಮಾಡೋದು ಈಸಿ. ವಾಲ್ಯೂಮ್ ಅಂದ್ರೆ ಎಷ್ಟು ಹೊಡೋದೈತಿ, ಎಷ್ಟು ಜಾಗ ಐತೆ ಅಂತ ಅದ್ರೊಳಗೆ ಸ್ಪೇಸ್. ಹೌ ಮಚ್ ಸ್ಪೇಸ್ ಇಸ್ ದೇರ್ ಇನ್ಸೈಡ್, ಅದೇನು ವಾಲ್ಯೂಮ್. ವಾಟ್ ಈಸ್ ಪ್ರೆಷರ್? ಈಗ ಜುಲೈ 10 ಬಂದ ಕೂಡ ಮನ್ಯಾಗ ಹಾಕ್ತಾರೆ ನೋಡಿ ಸರ್. ಜುಲೈ 10 ಬಂದ ಕೂಡಲೇ ಮನ್ಯಾಗ ಎಕ್ಸಾಮ್ ಬಂತು ಓದು ನೋಡು. ಮತ್ತು ಹೇಳಿದ್ಯಾ 10th ಇನ್ನು ಮ್ಯಾಲಿಂದ ಚಲೋ ಓದ್ತೀನಿ, ಫಸ್ಟ್ ಇಯರ್ನಾಗ ನೋಡು ಅಂದಿದ್ದು ನೀನು ಅಂದಿದ್ದಿ ಅಂತ ಹೇಳ್ತಿರ್ತಾರೆ ಅವರು. ಹಾಂ, ಸೊ ಹಂಗೆ ಆ ಪ್ರೆಷರಲ್ಲಿದ್ದು ಫಿಸಿಕ್ಸ್ನಾಗಿನ ಪ್ರೆಷರ್ ಅಂದ್ರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಹೌದು ಸರ, ಅದು ಸರ ಈ ಸಿಸ್ಟಮ್ನೊಳಗೆ ಪ್ರೆಷರ್ ಅಂದ್ರೆ ಯಾರು ಫೋರ್ಸ್ ಹಾಕೋರು, ಎದ್ರ ಮೇಲೆ ಹಾಕೋರು, ಎಲ್ಲಿ ಬರ್ತದೆ ಪ್ರೆಷರ್? ಏನು ಸರ್ ಹಂಗಂದ್ರೆ ಇಲ್ಲಿ ಒಳಗೆ ಇವು ಇರ್ತಾವೆ ನೋಡ್ರಿ, ಅವು ಗ್ಯಾಸ್ ಮಾಲಿಕ್ಯೂಲ್ಸ್ ಹಿಂಗೆ ಒಂದು ಕಡೆ ಫಿಕ್ಸ್ ಕುಂದ್ಬಿಡ್ತಾವಲ್ರಿ, ಅಳಗಾಡಂಗೆ ಒಟ್ಟು ಅಳಗಾಡ್ತಿರ್ತಾವೆ. ಅದಕ್ಕೆ ಅವಕ್ಕೆ ಈ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಲಿಕ್ವಿಡ್ಸ್ಗೆ ಎರಡು ಸೇರಿ ಫ್ಲೂಯಿಡ್ ಅಂತಾರೆ. Gases and liquids are together called as fluids. Why they are called as fluids? Because they can flow. ಹಿಂಗೆ ಹರಿತಾ ಒಂದು ಕಡೆಯಿಂದ ಒಂದು ಕಡೆ. ಈಗ ಇಲ್ಲಿತ್ತು ಕಾನ್ಸಂಟ್ರೇಷನ್, ಅಲ್ಲಿ ಹೋತು, ಅಲ್ಲಿಂದ ಅಲ್ಲಿ ಹೋತು, ಹಿಂಗೆಲ್ಲ ಆಗ್ತಿರ್ತಾವೆ, ಹಿಂಗೆ ಫ್ಲೋ ಆಗ್ತಿರ್ತೈತೆ. ಒಂದು ಕಡೆ ಹಿಂಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಿರಂಗಿಲ್ಲ, ಅದು ಮೊದಲಿನಿಂದನೇ ರೂಢ ಆಗ್ಬೇಕು. ಸೊ ಈಗ ಈ ಸಿಸ್ಟಮ್ನೊಳಗೆ ಪ್ರೆಷರ್ ಅಂದ್ರೆ ಏನು ಅಂದ್ರೆ, ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಹಿಂಗೆ ಮೂವ್ ಆಗ್ತಿರ್ತಾವಲ್ರಿ, ಅವು ಇವು ಆಗ್ತಿರ್ತಾವೆ, ಫ್ಲೋ ಆಗ್ತಿರ್ತಾವೆ, ಅವಕ್ಕೆ ಅದಕ್ಕೆ ಫ್ಲೂಯಿಡ್ಸ್ ಅಂತ ಕರೀತಾರೆ. ಹಿಂಗೆ ಫ್ಲೋ ಆಗೋಬೇಕಾರೆ ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಹೋಗಿ ಈ ಕಂಟೈನರ್ದು ವಾಲ್ಸಿಗೆ ಹೋಗಿ ಹಿಂಗೆ ಬಡಿದಿರ್ತಾವೆ. ಸರಿಲಿ ಹೋಗ್ತೀನಿ ನಾವು ಬಿಡು, ಬ್ಯಾಸ್ರಾತ್ ಎಷ್ಟಂತ ಕ್ಲಾಸ್ ಕೇಳ್ಬೇಕು ನಾ ಹೋಗ್ತೀನಿ, ಸಾರಿ ಹಿಂಗೆ ಅಂತಿರ್ತಾವೆ ಇವು. ಸೊ ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಹೋಗಿ ಹಿಂಗೆ ವಾಲ್ಸಿಗೆ ಬಡ್ದಾಗ ಅವು ಹಿಂಗೆ ಹೋಗಿ ಹೊಡೆದು ಕೂಡ ಒಂದು ಸ್ವಲ್ಪ ಇದು ಹಾಕ್ತಾವೆ, ಈಗ ಫೋರ್ಸ್ ಹಾಕ್ತಾವೆ. ಅವು ಹೋಗಿ ಹಿಂಗೆ ವಾಲ್ಸಿಗೆ ಗುದ್ದಿದ್ರೆ ಏನು ಹಾಕ್ತಾವೆ? ಫೋರ್ಸ್ ಹಾಕ್ತಾವೆ. ಸೊ ಫೋರ್ಸ್ ಹಾಕಿದ ಮೇಲೆ ಎಷ್ಟು ಫೋರ್ಸ್ ಹಾಕಿದ್ವು ಡಿವೈಡೆಡ್ ಬೈ ಏರಿಯಾ, ಎಷ್ಟು ಜಗದಾಗ ಎಷ್ಟು ಫೋರ್ಸ್ ಬಂತು ಅಂಥೇಳಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರೆಷರ್ ಅಂತ. ಈಗ ಹೆಂಗಂತ ಹೇಳ್ತೀನಿ ನೋಡಿ, ಇಲ್ಲಿ ಒಳಗೆ ಗ್ಯಾಸ್ ಮಾಲಿಕ್ಯೂಲ್ಸ್ ಕಾಣಿಸಾಗತ್ತವ ನಿಮ್ಗೆ. ಇಮ್ಯಾಜಿನ್ ದಟ್ ದೀಸ್ ಆರ್ ಪಾಪ್ಕಾರ್ನ್ಸ್. ಈ ಅರಳು ಅಂತಾರೆ ಇಲ್ಲಿ. ಆ್ಯಕ್ಟ್ 2 ಪಾಪ್ಕಾರ್ನ್, ಯುನೋ ಆ್ಯಕ್ಟ್ 2. ಹಾಂ, ಆ್ಯಕ್ಟ್ 2 ಪಾಪ್ಕಾರ್ನ್ ತೊಗೊಂಬಂದು ಹಿಂಗೆ ಕಟ್ ಮಾಡಿ ಪ್ರೆಷರ್ ಕುಕ್ಕರ್ನ ಹಾಕಿ ಅದನ್ನು ಮುಚ್ಚಳ ಹಿಂಗೆ ಡಬ್ಬ ಹಾಕಿ ಉಲ್ಟಾ ಹಚ್ಚಿಡ್ತಾರೆ. ಸ್ವಲ್ಪ ಹೊತ್ತಿಗೆ ಅದು ಸೌಂಡ್ ಬರೋಕ್ಕೆ ಚಲೋ ಆಗ್ತೈತೆ, ಟಕ್ 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 ಹೊಳೆಯೋ ಚಲೋ ಮಾಡ್ತಾವೆ. ಅವಾಗ ಹೋಗಿ ಹೆಂಗೆ ವಾಲ್ಸ್ ಆಫ್ ದ ಕಂಟೈನರಿಗೆ ಹೋಗಿ ಬಡಿತಾವೆ, ಎಕ್ಸಾಕ್ಟ್ಲಿ ಹಂಗೆ ಬಡಿತಿರ್ತಾವೆ. ಈಗ ನಾ ಏನು ಮಾಡ್ತೀನಿ, ಇದ್ರದ್ದು ಇದಕ್ಕೆ ಬಾಟಮಿಗೆ ಬೆಂಕಿ ಹಚ್ಚಿ ಅವಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ವಿಲ್ ಗೇನ್ ಮೋರ್ ಕೈನೆಟಿಕ್ ಎನರ್ಜಿ, ಇನ್ನೂ ಜೋರು ಹೋಗಿ ಗುತ್ತಾವೆ. ಈಗ ಆಬ್ವಿಯಸ್ಲಿ ಅವಾಗ ಇನ್ನು ಸ್ವಲ್ಪ ಇದು ಜಾಸ್ತಿ ಆಗ್ತೈತೆ. ಇಲ್ಲಿ ಕೈ ಮಾಡಿ ತೋರ್ಸ, ಇಲ್ಲಿ ತೋರ್. ಹಾಂ, ಪ್ರೆಷರ್ ಆಬ್ವಿಯಸ್ಲಿ ಜಾಸ್ತಿ ಆಗೇ ಆಗ್ತದೆ. ನೆಕ್ಸ್ಟ್ ಫೋರ್ಸ್ ಜಾಸ್ತಿ ಆಗ್ತದೆ, ಅದ್ರ ತಕ್ಕಂಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಏನು ಹೇಳಾಗುತ್ತೆ ಏನು ಗೊತ್ತಾ, ನಾನು ಇವು ಮೂರಕ್ಕೂ ಸೇರಿ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತಾರೆ. ಏನಂತಾರೆ? ಇವು ಮೂರು ಸೇರಿ ಇದ್ರ ಸ್ಥಿತಿ ಹೇಳ್ತಾವ. ಈಗ ಅಲ್ಲಿ ಏನು ಕೊಟ್ರ ನೋಡೋಣ, ಥರ್ಮೋಡೈನಮಿಕ್ ಕೋಆರ್ಡಿನೇಟ್ಸ್ ಅಥವಾ ವೇರಿಯೇಬಲ್ಸ್ ಬಗ್ಗೆ ಏನು ಕೊಡಲಾಗಿದೆ. ವೇರಿಯೇಬಲ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅ ಸಿಸ್ಟಮ್ ವಿಚ್ ಕಂಪ್ಲೀಟ್ಲಿ ಡಿಟರ್ಮೈನ್ ಅಂದರೆ ಡಿಸೈಡ್ ಮಾಡ್ತಾವೆ. ಏನು ಡಿಸೈಡ್ ಮಾಡ್ತಾವೆ? ಡಿಟರ್ಮೈನ್ ದ ಥರ್ಮೋಡೈನಮಿಕ್ ಸ್ಥಿತಿ ಆಫ್ ಅ ಸಿಸ್ಟಮ್ ಆರ್ ಕಾಲ್ಡ್ coordinates. The important thermodynamic coordinates of a system are pressure, volume and temperature, also called as state parameters ಅಂತನೂ ಕರೀತಾರೆ. ಅವಕ್ಕೆ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತನೂ ಕರೀತಾರೆ, ಥರ್ಮೋಡೈನಮಿಕ್ ಕೋಆರ್ಡಿನೇಟ್ಸ್ ಅಂತನೂ ಕರೀತಾರೆ. ಹ್ಞೂ ರೀ. ವಾಟ್ ಈಸ್ ಥರ್ಮೋಡೈನಮಿಕ್ ಸ್ಥಿತಿ ಅಂದರೆ ಸ್ಟೇಟ್. ಥರ್ಮೋಡೈನಮಿಕ್ ಸ್ಟೇಟ್, ದ ಕಂಡೀಷನ್ ಆಫ್ ಅ ಸಿಸ್ಟಮ್ ಡಿಟರ್ಮೈನ್ಡ್ ಬೈ ಅಂದರೆ ಡಿಸೈಡೆಡ್ ಬೈ ಅಂದರೆ ನಿಮ್ಮ ಸ್ಥಿತಿ. ಈಗ ನಿಮ್ಮ ಸ್ಥಿತಿ ಏನಂದ್ರೆ ನಿಮ್ದೊಂದು ಕಂಡೀಷನ್ ಅದು. ಈ ಸದ್ಯ ನೀವು ಯಾವ ಕಂಡೀಷನ್ನಾಗ ಅದಿರಿ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ಯಾರಾಮೀಟರ್ಸ್. ಎಷ್ಟು ಹಸಿವಾಗೈತಿ, ಎಷ್ಟು ನಿದ್ದೆ ಬಂದೈತಿ, ಎಷ್ಟು ಹಿಟ್ಟು ಬಂದೈತಿ, ನಾವು ಮನ್ಯಾಗ ಡಬ್ಬ್ಯಾಗಿದ್ದನ್ನು ಹಾಕ್ಕೊಡು ಅಂತ ಹೇಳಿದ್ವಿ, ಬೇರೆನ ಹಾಕ್ಬಿಟ್ರೆ ಹಿಂಗೆ ಏನೇನೋ ಇರ್ತಾವಲ್ಲ, ಅವೆಲ್ಲ ಸೇರಿ ನಿಮ್ಮ ಸ್ಥಿತಿ ಡಿಸೈಡ್ ಮಾಡಿರ್ತಾವಲ್ಲ. ಹಂಗೆ ದ ಕಂಡೀಷನ್ ಆಫ್ ಅ ಸಿಸ್ಟಮ್ ಡಿಟರ್ಮೈನ್ಡ್ ಬೈ ಇಟ್ಸ್ thermodynamic coordinates is called thermodynamic state. So next, equation of state.
ಈಗ ಇದ್ರ ಸ್ಥಿತಿ ಇರುತ್ತಲ್ಲ, ಇದಕ್ಕೆ ಆ ಸ್ಥಿತಿನ ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಫಾರ್ಮುಲಾ ಹೇಳ್ತಾರೆ. ಇದು ಸದ್ಯ ಯಾವ ಕಂಡೀಷನ್ ಒಳಗೈತೆ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಫಾರ್ಮುಲಾ, ದಟ್ ಈಸ್ ಕಾಲ್ಡ್ ಆಸ್ ಇಕ್ವೇಷನ್ ಆಫ್, ಅನ್ಬೇಕು ಏನು ಗಂಟು ಹೋಗಿಲ್ಲ, ಇಕ್ವೇಷನ್ ಆಫ್ ಸ್ಟೇಟ್. ಪುಣ್ಯ. A mathematical equation which relates the thermodynamic coordinates of a system. ಏನಂತಾರೆ ಅವರು, ಆ ಮ್ಯಾಥಮೆಟಿಕಲ್ ಇಕ್ವೇಷನ್ ಅದು ಏನು ಮಾಡತ್ತೆ, ರಿಲೇಟ್ ಮಾಡತ್ತೆ, ಸಂಬಂಧ ತೊಗೊಂಬರ್ತೈತಿ. ಯಾರ ನಡು ಸಂಬಂಧ? ಥರ್ಮೋಡೈನಮಿಕ್ ಕೋಆರ್ಡಿನೇಟ್ಸ್ಗಳ ನಡುವೆ ಒಂದು ಸಂಬಂಧವನ್ನು ತರುವಂತಹ ಒಂದು ಇಕ್ವೇಷನ್ನಿಗೆ ಅದರಿ ನೀವು ಕಲ್ತಿರ್ತಿರಲ್ಲ, ನೋಡಿರ್ತಿರಲ್ಲ, ಪಿ ವಿ ಇಸ್ ಈಕ್ವಲ್ಸ್ ಟು NRT ಅಂತೇನ ಬರೀತಾರೆ ಮಂದಿ. ಪಿ ಅಂದ್ರೆ ಪ್ರೆಷರ್, ವಿ ಅಂದ್ರೆ ವಾಲ್ಯೂಮ್, ಎನ್ ಇದು ಫಸ್ಟಿಗೆ. ಎನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್, ಆರ್ ಅಂದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂದ್ರೆ ಟೆಂಪರೇಚರ್. ಇದ ಇಕ್ವೇಷನ್ ಆಫ್ ಸ್ಟೇಟ್. ಆ ಇಕ್ವೇಷನ್ ಆಫ್ ಸ್ಟೇಟ್ ಇವ್ರಿಷ್ಟ್ರಿಗೂ ಪರಿಚಯ ಮಾಡಿಸುತ್ತೆ ನೋಡ್ರಿ. ಈಗ ನೀವು ಹೋಗಿ ಪ್ರೆಷರಿಗೆ ಕೇಳ್ರಿ, ವಾಲ್ಯೂಮ್ ಗೊತ್ತಾ ನಿಂಗೆ ಅಂಥೇಳಿ ಕೇಳೀನಿ, ಹಿಂಗೆ ಎದುರಿಗೆ ಬೆಟ್ಟಾಗಿ ಮಾತಾಡಿಲ್ಲ ಅಂತ ಒಬ್ರಿಗೊಬ್ರಿಗೆ ಹೆಸರು ಕೇಳಿವಿ, ಪರಿಚಯ ಇಲ್ಲ. ಇವು ಇಷ್ಟರೂ ಪರಿಚಯ ಮಾಡಿಸುತ್ತಿದೆ ಫಾರ್ಮುಲಾ. ಪಿ ವಿ ಇಸ್ ಈಕ್ವಲ್ಸ್ ಟು NRT. ಅವ್ರವ್ರ ನೋಡು ಏನೇನು ಸಂಬಂಧ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತೈತೆ. ನೆಕ್ಸ್ಟ್, ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಮ್. A system is said to be in thermodynamic equilibrium when it is in a sthiti of thermal, mechanical and chemical equilibrium. ಇಲ್ಲಿ ಇವ್ರು ಎಕ್ಸ್ಪ್ಲೈನ್ ಮಾಡ್ಯಾರನ್ನ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂದ್ರೇನು. ಹಾಂ, ಎಕ್ಸ್ಪ್ಲೈನ್ ಮಾಡ್ಯಾರ, ಶಾಣೆ ಅದ. ಒಂದು ಕೆಲಸ ಮಾಡೋಣ, ಈಗ ಜಸ್ಟ್ ಹೆಡ್ಡಿಂಗ್ ಓದಿದ್ದೇನು ನಾವು, ಹಿಂಗೆ ಒಂದು ಪೇಜ್ ಮುಂದೆ ಬಂದ್ರಲ್ಲ, ಮತ್ತು ಹಿಂದೆ ಹೋಗಿ ಹೆಡ್ಡಿಂಗ್ ಓದ್ರಿ. ಹಾಂ, ಸೊ ಈಗ ಈ ಸಿಸ್ಟಮಿಗೆ ಹೋಗಿ ಒಂದು ಮಾತು ಕೇಳೋಣ ನಾವು. ಏನಂದ್ರೆ, ಆರ್ ಯು ಇನ್ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಮ್ ಅಂತ ಇದಕ್ಕೆ ಕೇಳ್ತೀನಿ ನಾನು. ಐ ಆಮ್ ನಾಟ್ ಅಂತನೂ ಅನ್ಬೋದು, ಎಸ್ ಐ ಆಮ್ ಇನ್ ಅಂತನೂ ಅನ್ಬಹುದು. ಅದು ಹೆಂಗ್ಲೆ, ಅದು ಹೆಂಗೆ ಹೇಳ್ತಿಪ್ಪ, ನೀ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಮ್ನಾಗ ಇದೆ ಅಂತ ಹೆಂಗೆ ಹೇಳ್ತಿ ಅಂತ ಇದಕ್ಕೆ ಕೇಳಿದ್ರೆ ಅವಾಗ ಅದು ಹೇಳುತ್ತೆ, ನಾನು ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಮ್ನಾಗ ಅದೀನಿ ಅಂತ ಮಂದಿ ಯಾವಾಗ ಅಂತಾರಂದ್ರೆ, ನಾನು ಅಂದ್ರೆ ಈ ಸಿಸ್ಟಮ್ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗಿದ್ರೆ ಅದ್ರ ಜೋಡಿ, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್ನಾಗಿದ್ರೆ ಅದ್ರ ಜೋಡಿ, ಕೆಮಿಕಲ್ ಇಕ್ವಿಲಿಬ್ರಿಯಮ್ನಾಗಿದ್ರೆ, ಮೂರೂ ಇಕ್ವಿಲಿಬ್ರಿಯಮ್ ಇದ್ರೆ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಮ್ ಅಂತ ಬಿರುದು ಕೊಡ್ತಾರೆ ನಾನು ಅಂತ ಹೇಳ್ತಿದ್ದು. ಹೌದನ? ಹಂಗಂದ್ರೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂದ್ರೇನು, ಮೆಕ್ಯಾನಿಕಲ್ ಅಂದ್ರೇನು, ಕೆಮಿಕಲ್ ಅಂದ್ರೇನು ಹೇಳ್ಬೇಕಪ್ಪ ಹೇಳೋಣ ಅಂತಿತ್ತದು. ಹಾಂ, ಏನು ಗೊತ್ತೇನು ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂದ್ರೇನು? ನಾವು ಏನು ಹೇಳಿ ಗೊತ್ತದನು, ಯಾವಾಗ ಈ ಸಿಸ್ಟಮ್ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಮ್ನಾಗ ಐತೆ ಅಂತ ಯಾವಾಗ ಹೇಳ್ತಾರಂದ್ರೆ, ಇಫ್ ದ ಸಿಸ್ಟಮ್ ಈಸ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್ ಆ್ಯಂಡ್ ಕೆಮಿಕಲ್ ಇಕ್ವಿಲಿಬ್ರಿಯಮ್, ಈ ಮೂರು ವೆರೈಟಿ ಇಕ್ವಿಲಿಬ್ರಿಯಮ್ ಇದ್ದಾಗ, ಇನ್ ಶಾರ್ಟ್ ಇದ್ರಾಗೂ ಐತೆ ಅನ್ನೋ ಬದಲಿ ಇದು ಒಂದ ಅಂದ್ಬಿಡ್ತಾರೆ. ಇದು ಅಂದ್ರೆ ಇದು ಐತೆ ಅಂತ ಅರ್ಥ ಮಾಡ್ಕೋಬೇಕು. ಆದ್ರೆ ಅನ್ಯ ಮಾತೇನು ಇವು ಅಂದ್ರೆ ಅಂತ ಅರ್ಥ ಮಾಡ್ಕೋಬೇಕಲ್ಲ. ಸೊ ಒಂದು ಸಿಸ್ಟಮ್ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ, ಓಕೆ, ಈ ರೂಮ್ ಐತಿ, ಈ ರೂಮ್ನೊಳಗೆ ಅಥವಾ ಈ ರೂಮ್ ಒಂದು ಸಿಸ್ಟಮ್ ಅಂತ ಅನ್ಕೋಣ. ಈ ರೂಮ್ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ ಐತಿ ಅಂತ ಯಾವಾಗ ಅನ್ಬೋದು ಅಂದ್ರೆ, ವಾಟ್ ಎವರ್ ಕಾಂಪೋನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ರೂಮ್. ಈ ರೂಮ್ನೊಳಗೆ ಏನೇನು ಕಾಂಪೋನೆಂಟ್ಸ್ ಅದಾವೆ ಹೇಳ್ರಿ? ಒಂದು ಇದು ರೂಮ್ ಐತಾ ಸರ್, ರೂಮ್ನಾಗ ಮತ್ತೇನೈತಿ? ಬೋರ್ಡ್ ಐತೆ, ಟ್ಯೂಬ್ಲೈಟ್ ಭಾಳ ಅದಾವೆ, ಮೂರ ಫ್ಯಾನ್ ಅದಾವೆ, ನಾವು ಇಷ್ಟರು ಕುಂತೀವಿ, ಬೆಂಚ್ ಅದಾವೆ, ಏನೇನು ಸುಳ್ಳಾಡೋದಾವಲ್ಲ, ನೀವು ಎಲ್ಲ ನಮ್ಮನ್ನು ಉಷ್ಟ್ರೂ ಕೂಡಿಸ್ಕೊಂಡು ಇಲ್ಲಿರುವಂಥ ಎಲ್ಲ ಕಾಂಪೋನೆಂಟ್ಸ್ದು ಟೆಂಪರೇಚರ್ ಸೇಮ್ ಇತ್ತು ಅಂತಿಕೋರಿ, ಅವಾಗ ಈ ರೂಮ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಬ್ಯಾಲೆನ್ಸ್ನೊಳಗೆ ಐತೆ. ಇಕ್ವಿಲಿಬ್ರಿಯಮ್ ಬ್ಯಾಲೆನ್ಸ್ ಅಂತ ಸಿಂಪಲ್ ವರ್ಡ್, ಇಕ್ವಿಲಿಬ್ರಿಯಮಿಗೆ ಸಿಂಪಲ್ ವರ್ಡ್ ಅರ್ಥ ಮಾಡ್ಕೊಳಕ್ಕೆ ಬ್ಯಾಲೆನ್ಸ್. ಹ್ಞೂ ರೀ, ಅಂದ್ರೆ ಹೆಂಗೆ ಅಂತಂತಂತಂದ್ರೆ, ಇದೇನು ನಮ್ಮದು ಥರ್ಮೋಡೈನಮಿಕ್ ಸಿಸ್ಟಮ್ ಐತಲ್ಲ, ಹಾಂ, ಇದು ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ ಐತೆ ಅಂತ ಯಾವಾಗ ಹೇಳ್ಬೋದು ನಾವು ಅಂದ್ರೆ, ಇದ್ರೊಳಗೆ ಯಾವುದೇ ರೀಜನ್ನೊಳಗೆ, ಯಾವುದೇ ಭಾಗದೊಳಗೆ ಹೋಗಿ ನೀವು ಹಿಂಗೆ ಹಿಡಿದು ನೋಡಿದ್ರಂದ್ರೆ, ಹಾಂ ಸೇಮ್ ಆಯ್ತಲ್ಲ ಕಡೆ. ನೀವು ಹಿಂಗಾರ ನೋಡ್ರಿ, ಥರ್ಮೋಮೀಟ್ರ್ ಇಟ್ಟರೆ ನೋಡ್ರಿ, ಅಥವಾ ಥರ್ಮಲ್ ಸ್ಕ್ಯಾನರ್ ಹೆಂಗೂ ಈಗ
ಎಲ್ಲ ಕಡೆ ಪಾಪ್ಯುಲರ್ ಐತೆ, ಇಲ್ಲಿ ಕಾಲೇಜ್ನಾಗ ಎದ್ದು ಇರ್ತೈತೆ, ಇಸ್ಕೊಂಬಂದು ಎಲ್ಲ ಕಡೆ ಹಿಂಗೆ ಥರ್ಮಲ್ ಸ್ಕ್ಯಾನರ್ ಎಲ್ಲ ಕಡೆ ನೋಡ್ಬಿಟ್ರೆ ಉಷ್ಟು ಟೆಂಪ್ರೇಚರ್ ಸೇಮ್ ಇದ್ರೆ ದೆನ್ ವಿ ಸೇ ದಟ್ ಇಟ್ ಈಸ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ. ಅಂಡರ್ಸ್ಟೂಡ್? ನೆಕ್ಸ್ಟ್ ಒನ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ. ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ ಅಂತಂತಂದ್ರೆ ಹೆಂಗಂದ್ರೆ ಎಲ್ಲೂ ಎಕ್ಸ್ಟ್ರಾ ಫೋರ್ಸ್ ಆ್ಯಕ್ಟ್ ಆಗ್ತಿರ್ಬಾರ್ದು, ಯಾವುದೇ ರೀತಿ ಫೋರ್ಸ್ ಹೆಂಗೋ ಒಟ್ಟು ಎಲ್ಲೂ ಎಕ್ಸ್ಟ್ರಾ ಫೋರ್ಸ್ ಆ್ಯಕ್ಟ್ ಆಗ್ತಿರ್ಬಾರ್ದು. ನೆಟ್ ಫೋರ್ಸ್ ಆನ್ ದ ಸಿಸ್ಟಮ್ ಮಸ್ಟ್ ಬಿ, ನೆಟ್ ಫೋರ್ಸ್ ಅಂದ್ರೆ ಏನು ಹೇಳ್ರಿ, ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸಿಸ್ಟಮ್ ಈಸ್ 0. ಹಂಗೇನಾರ ಇದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದೆ ಗೊತ್ತಾಗ್ತೈತಿ. ಹಂಗೇನಾರ ಇದ್ರೆ ಅದಕ್ಕೇನು ಕರಿತೀವಿ, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್ನಾಗ ಎಕ್ಸ್ಟ್ರಾ ಫೋರ್ಸ್ ಎಲ್ಲೂ ಇರಬಾರ್ದು, ಎಕ್ಸ್ಟರ್ನಲ್ ಫೋರ್ಸ್ ಇರಬಾರ್ದು, ಟೋಟಲ್ ಫೋರ್ಸ್ 0 ಇತ್ತಂದ್ರೆ ಏನಂತ. ನೆಕ್ಸ್ಟ್ ಕೆಮಿಕಲ್ ಇಕ್ವಿಲಿಬ್ರಿಯಂ. ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂದ್ರೆ ಹೆಂಗೆ, ಇದರೊಳಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸ್ ಹಾಕ್ಯಾರ ಅಂತ ತಿಳ್ಕೊಡ್ರಿ. ಏನೇನು ಹಾಕಿರಿ, ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿ ನೋಡಿದ್ರಿ, ಎರಡು ಕಂಬೈನ್ ಆಗಿ ವಾಟರ್ ಆಗ್ಬಿಡುತ್ತೆ, ಸರಳ ಆಗಂಗಿಲ್ಲ, H2O ಆಗ್ಬಿಟ್ಟೈತೆ, ಹೈಡ್ರೋಜನ್ ಆಕ್ಸಿಜನ್ ಸೇರಿ. ಅವಾಗ ಅದ್ರ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ತಿಲ್ರಿ? ಹ್ಞೂ ರೀ. ಈಗ ಅಡುಗೆ ಮಾಡ್ಕೋಬೇಕಾದ್ರೂ ಹಂಗೆ ಸ್ಟಾರ್ಟಿಂಗ್ ಇಂಗ್ರೀಡಿಯೆಂಟ್ಸ್ ಹಾಕುವಂತ ಹೋದಾಗ ಅದು ಬೇರೆ ಇರ್ತೈತೆ, ಲಾಸ್ಟಿಗೆ ಆದಾಗ ಅದು ಬೇರೆನೇ ಆಗುತ್ತೆ. ಹಂಗೆ ಚೇಂಜಸ್ ಆಗಬಾರ್ದು. ಹೈಡ್ರೋಜನ್ ಆಕ್ಸಿಜನ್ ಗ್ಯಾಸ್ ನೀವು ಹಾಕಿರಿ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿದಾಗ ಹೈಡ್ರೋಜನ್ ಆಕ್ಸಿಜನ್ ಸಪ್ರೇಟ್ ಗ್ಯಾಸ ಇರ್ಬೇಕು, ಅದು ಲಿಕ್ವಿಡ್ ಆಗಿಬಿಟ್ಟಿರ್ಬಾರ್ದು. ಅಂದ್ರೆ ಇಲ್ಲಿ ಒಳಗೆ ಏನು ಸುಡುಗಾಡ ಹಾಕಿರ್ತೇವಲ್ಲ ಅವುಗಳ ನಡುವೆ ಕೆಮಿಕಲ್ ರಿಯಾಕ್ಷನ್ ಆಗಿ ಒಂದೇನೋ ಹೊಸದು ಬಂದು ಕುಂತು ಬಿಡಬಾರ್ದಲ್ಲ. ಅವು ಏನಿದ್ದು ಅವ ಇದ್ದವ್ರೆ ಅದು ಕೆಮಿಕಲ್ ಇಕ್ವಿಲಿಬ್ರಿಯಮ್ನಾಗ ಐತಿ ಅಂತ ಹೇಳ್ತಾರೆ. ಯಾವಾಗ ಒಂದು ಸಿಸ್ಟಮ್ನೊಳಗೆ ನಿದ್ದೆನೂ ಇರ್ತೈತಿ, ಹಸಿವಿನೂ ಆಗಿರುತ್ತೆ, ಜೀವನ ಬೇಸರೂ ಆಗಿರ್ತೈತಿ, ಏನು ಕರಿತಿರೋದು ಏನು ಮಾಡಕ್ಕೆ ಬರೋಂಗಿಲ್ಲ. ಓಕೆ, ಹಾಂ, ಯಾವಾಗ ಒಂದು ಸಿಸ್ಟಮ್ನೊಳಗೆ ಥರ್ಮಲ್ ಇಕ್ವಿಲಿಬ್ರಿಯಂ ಐತಿ, ಅದು ಆ ಸಿಸ್ಟಮ್ ಕೆಮಿಕಲ್ ಇಕ್ವಿಲಿಬ್ರಿಯಮ್ನೊಳಗೂ ಐತಿ ಆ್ಯಂಡ್ ಮೆಕ್ಯಾನಿಕಲ್, ಇವು ಇಷ್ಟು ಇದ್ರೆ ಇಕ್ವಿಲಿಬ್ರಿಯಂ ಅಂತ ಕರೀತಾರೆ. ಮುಂದಿನ ಪೇಜ್ನಾಗಿನ ಫಸ್ಟ್ ಪ್ಯಾರಾಗ್ರಾಫ್ ನೋಡೋಣ ಈಗ. ಓಕೆ, ಆ ಸಿಸ್ಟಮ್ ಈಸ್ ಸೆಟ್ ಟು ಬಿ ಇನ್, ಈಗ ಅವ್ರು ಸಪ್ರೇಟ್ ಹೇಳ ನೋಡ್ರಿ, ಥರ್ಮಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು, ಮೆಕ್ಯಾನಿಕಲ್ ಅಂದ್ರೆ ಏನು, ಕೆಮಿಕಲ್ ಅಂದ್ರೆ ಏನು. ಆ ಸಿಸ್ಟಮ್ ಈಸ್ ಸೆಟ್ ಟು ಬಿ ಇನ್ thermal equilibrium if the temperature of every part of the system is same as that of its surroundings. ಓಕೆ, ಇದೊಂದು ಎಕ್ಸ್ಟ್ರಾ ಹೇಳಿದ್ರು ಇವ್ರು. ಮತ್ತೆ ಏನಂದ್ರೆ ಇದ್ರ ಒಳಗಿನ ಭಾಗ ಒಳಗೆ ಎಲ್ಲ ಕಡೆ ಟೆಂಪ್ರೇಚರ್ ಸೇಮ್ ಇರಬೇಕು, ಪ್ಲಸ್ ಸರೌಂಡಿಂಗ್ಸ್ ಜುಡಿ ಇರಬೇಕಂತಿಲ್ರಿ, ಇದು ಕಂಡೀಷನ್ ಇದ್ರ ಚಲೋ. ಓಕೆ, ಸರೌಂಡಿಂಗ್ ಜುಡಿನೂ ಟೆಂಪ್ರೇಚರ್ ಸೇಮ್ ಇದ್ದಾಗ ಇದನ್ನು ಅವರು ಥರ್ಮಲ್ ಇಕ್ವಿಲಿಬ್ರಿಯಂ ಅಂತ ಅನ್ನಾಗತ್ತಾರೆ. ನೆಕ್ಸ್ಟ್, ಆ ಸಿಸ್ಟಮ್ ಈಸ್ ಸೆಟ್ ಟು ಬಿ ಇನ್ ಕೆಮಿಕಲ್ ಇಕ್ವಿಲಿಬ್ರಿಯಂ. ನಾನು ಹಿಂಗೆ ಓದ್ತಿರ್ಬೇಕಾದ್ರೆ ನನ್ನ ಮಾರಿ ನೋಡಬಾರ್ದು, ಟೆಕ್ಸ್ಟ್ ಬುಕ್ ನೋಡ್ತಿರ್ಬೇಕಲ್ಲೇ, ಚಂದಕ್ಕೆ ಓದಿ ಹೇಳಾಗತ್ತೀನಿ ನನ್ನ. ಆ ಸಿಸ್ಟಮ್ ಈಸ್ ಸೆಟ್ ಟು ಬಿ ಇನ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಇಫ್ ದ ಕೆಮಿಕಲ್ ಕಾಂಪೋಸಿಷನ್ ಈಸ್ ಸೇಮ್ ಥ್ರೂ ಔಟ್ ದ ಸಿಸ್ಟಮ್. ಎಲ್ಲ ಕಡೆ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಐತಿ. ಇಲ್ಲೊಂದು ಸ್ವಲ್ಪ ಬೇರೆ, ಇಲ್ಲಿ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಆಗಿ ಏನೋ ಬೇರೆ ಸುಡುಗಾಡ ಬಂದ್ಬಿಟ್ಟೈತಿ, ಇದೊಂದೇನೋ ಬೇರೆ ಐತಿ, ಹಿಂಗಿರಬಾರ್ದು. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಇದ್ರೆ ಒಂದು ಸರ್ತಿ ಅಥವಾ ಇವು ಇರ್ತಾವೆ ನೋಡ್ರಿ, ಅವು ಲಾಸ್ಟ್ ಏನ್ರಿ ಅವು ಬ್ಲಾಕ್ನ್ಯಾಗ ಇನರ್ಟ್ ಗ್ಯಾಸಸ್ ಅಂತಿರ್ತಾವೆ, ನೋಬಲ್ ಗ್ಯಾಸಸ್ ಅಂತಿರ್ತಾವೆ. ಅವು ಯಾರ ಜೋಡಿನೂ ರಿಯಾಕ್ಟ್ ಮಾಡಂಗೆ ನೋಡ್ತಾವೆ, ಪಡಿತಾವ ಅಂತಾವ. ನಾವು ಹಂಗಪ್ಪ ಹಂಗೆ ಯಾರು ಇನರ್ಟ್ ಗ್ಯಾಸ್, ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ನಿಯಾನ್ ಗ್ಯಾಸ್ ಹಾಕಿದ್ರಿ ಅಂದ್ರೆ ಎಲ್ಲ ಕಡೆ ಅದೇ ಇರ್ಬೇಕು, ಹಂಗಿದ್ರೆ ಚಲೋ ಒಳ್ಳೆ. ಹಂಗಲ್ಲ, ಕೆಮಿಕಲ್ ಈಕ್ವಿಲಿಬ್ರಿಯಮ್ನಾಗ ಐತಿ. ಆ ಸಿಸ್ಟಮ್ ಈಸ್ ಸೆಟ್ ಟು ಬಿ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಂ ಇಫ್ ದೆರ್ ಈಸ್ ನೋ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇನ್ ದ ಇಂಟೀರಿಯರ್ ಆಫ್ ದ ಸಿಸ್ಟಮ್ ಆರ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್ಸ್. ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇರಬಾರ್ದು, ಅಂದ್ರೆ ಫೋರ್ಸಸ್ ಬ್ಯಾಲೆನ್ಸ್ಡ್ ಇರ್ಬೇಕು. ಅಂದ್ರೆ ಈ ಸಿಸ್ಟಮ್ ಮೇಲೆ ನೆಟ್ ಫೋರ್ಸ್ 0 ಇರ್ಬೇಕು. ಇದ್ರ ಬಗ್ಗೆ ಮುಂದೆ ಅರ್ಥ ಆಗ್ತದೆ. ಒಮ್ಮಿದೊಮ್ಮಿಗೆ ಏನು ಹಿಂಗಂದ್ರೆ ಅಂತ ಗೊತ್ತಾಗಿಲ್ಲ ಸತ್ತೆ, ಮುಂದೆ ನೋಡೋಣಂತ. ನೆಕ್ಸ್ಟ್, ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇವ್ರು ಇಲ್ಲಿ ಇದನ್ನು ಯೂಸ್ ಮಾಡ್ಯಾರ ನೋಡ್ರಿ, ಹೋಲ್ ನಂಬರ್ಸ್ ಯೂಸ್ ಮಾಡ್ಯಾರ, ನ್ಯಾಚುರಲ್ ನಂಬರ್ಸ್ ಯೂಸ್ ಮಾಡಿಲ್ಲ. ಏನೇನು ದೊಡ್ಡ ತಪ್ಪಾತು ನಂಗೆ, ಗಣಿತದೊಳಗೆ ಹೆಂಗಿಲ್ಲ ಹೋಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ. ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟ್ ಫ್ರಮ್, ಹೋಲ್ ನಂಬರ್ಸ್ ಸ್ಟಾರ್ಟ್ ಫ್ರಮ್
ವೈ ನ್ಯಾಚುರಲ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ನಂಬರ್ಸ್? ಹಾಂ, ಈಗ ಏನೋ ಇಲ್ಲಿ ಎಷ್ಟು ಮಂದಿ ಇದಾರೆ ನೋಡ ಎಣಸ ಅಂತ ಅಂದ್ಕೊಳ್ಳೆ 1 2 ಅಂತ ಸ್ಟಾರ್ಟ್ ಮಾಡ್ತಾರ, 0ದಿಂದ ಯಾರು ಸ್ಟಾರ್ಟ್ ಮಾಡಂಗಿಲ್ಲ. ಸೊ ಅದಕ್ಕೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ 1, ಹೋಲ್ ನಂಬರ್ಸ್ ಅಂದ್ರೆ ಎಲ್ಲ ಸೇರಿ ಒಟ್ಟ ಎಲ್ಲಿಂದ ಚಲೋ ಪಾಸಿಬಿಲಿಟಿ ಎಲ್ಲಿಂದ ಸ್ಟಾರ್ಟ್. ಹಂಗೆ ಇವರು ಥರ್ಮೋಡೈನಮಿಕ್ಸ್ನೊಳಗೆ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂದಿಲ್ಲ, 0th ಲಾ, ಫಸ್ಟ್ ಲಾ, ಸೆಕೆಂಡ್ ಲಾ, ಹೆಂಗೋ ಒಟ್ಟು ಆ ಲಾ ನಾವು ಅರ್ಥ ಮಾಡ್ಕೊಂಡ್ರೆ. ಸೊ 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳದೈತಿ ಅಂತೇಳಿ ಹೇಳ್ತೀನಿ, ಕೇಳ್ತೀರಿ? ಆ್ಯಕ್ಚುಲಿ ಈ ಒಂದಿನ ಸಿನಾರಿಯೋ ಹೇಳ್ತೀನಿ ನಾನು, ಇದು ಹಿಂಗೆ ಇರ್ಬೇಕಂತ ಎಲ್ಲ ಟೈಮ್ನಾಗೂ ಇಲ್ಲ, ಬಟ್ ಇದನ್ನ ಎಕ್ಸಾಂಪಲ್ ಅರ್ಥ ಮಾಡ್ಸಕ್ಕೆ ಹೇಳಾಕತ್ತೇನೆ. ಒಬ್ಬರು ಅದಾರ, ಅವ್ರ ಹೆಸರು ಎ, ಇನ್ನೊಬ್ರ ಹೆಸರು ಬಿ, ಇನ್ನೊಬ್ರ ಹೆಸರು ಸಿ, 3 ಜನ ಅದಾರ ಅಂತ. ಎ ಆ್ಯಂಡ್ ಬಿ ಆರ್ ಫ್ರೆಂಡ್ಸ್, ಹ್ಞೂ ಅನ್ರಿ. ಬಿ ಆ್ಯಂಡ್ ಸಿನೂ ಫ್ರೆಂಡ್ಸ್, ಹಂಗಂದ್ರೆ ಎ ಆ್ಯಂಡ್ ಸಿನೂ ಫ್ರೆಂಡ್ಸ್ ಅಂತ ಯಾವಾಗಲೂ ಹೇಳಕ್ಕೆ ಬರಂಗಿಲ್ಲ ಗ್ಯಾರಂಟಿ. ಆದ್ರೆ ಅವ್ರಿಗೆ ಗೊತ್ತಿರಿ ಸರ್, ಅವರಿಬ್ಬರು ವೈರಿಗಳಿರ್ಬೋದು, ಇವ್ರು ನೋಡು ಕಾಮನ್ ಫ್ರೆಂಡ್ ಇರ್ಬೋದು, ಹೇಳಕ್ಕೆ ಬರಂಗಿಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ, ಈಗ ಸ್ಕೂಲ್ನಾಗ ಒಂದು ಗ್ರೂಪ್ ಆಫ್ ಫ್ರೆಂಡ್ಶಿಪ್ ಇರ್ತದೆ ಸರ್, ಅದು ಇಲ್ಲಿ ಬಂದ ಮತ್ತೆ ಚೇಂಜ್ ಆಗತ್ತೈತಿ, ಮುಂದಿನ ವಾರ ಮತ್ತೆ ಚೇಂಜ್ ಆಗತ್ತೆ ಸರ್, ಹಿಂಗೆ ಆಗ್ತಿರ್ತಾವ. ನಾ ಏನು ಹೇಳಕ್ಕೆ ಟ್ರೈ ಮಾಡಕತ್ತೀನಿ ಗೊತ್ತ, ಇವ್ರು ಪರಿಚಯ ಅದಾರ, ಇವ್ರ ಪರಿಚಯ ಅದಾರ ಅಂದ್ರೆ ಅವ್ರವ್ರಿಗೆ ಪರಿಚಯ ಅದಾರ. ಆ್ಯಕ್ಚುಲಿ ಹಿಂಗೆ ಆಗಬೇಕಂತ ಏನಿಲ್ಲ. ಆದರೆ 0th ಲಾ ಆಫ್ ಥರ್ಮೋಡೈನಮಿಕ್ಸ್ನೊಳಗೆ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಸಿಸ್ಟಮ್ ಡ್ರಾ ಮಾಡಿ ನೋಡ್ರಿ ನಾನು. ಹಾಂ, ಈಗ ನಾನು ಒಂದು ಕೆಲಸ ಮಾಡ್ತೀನಿ, ಈ ಸಿಸ್ಟಮದ್ದು ಡೈಗ್ರಾಮ್ ಐತಲ್ಲ, ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಒಟ್ಟ ಎಷ್ಟು ಸಿಸ್ಟಮ್ ಕಾಣಿಸಾಕತ್ತಾವ? ಹಾಂ, ಎರಡು ಕಾಣಿಸಾಕತ್ತಾವ ಅಂದ್ರೆ ಪಕ್ಕ ಚಸ್ಮಾ ಬಂದಿದೆ, ಚೆಕ್ ಮಾಡಿಸ್ರಿ. ಹಾಗೇನಿಲ್ಲ, ಇಮ್ಯಾಜಿನೇಷನ್ ನೋಡು. ಸೊ 2 ಅದಾವ. ಸೊ ಇಲ್ಲೊಂದು ಕಾಪಿ ಮಾಡಿ ಈ ಕಡೆ ಒಂದು ಪೇಸ್ಟ್ ಮಾಡ್ತೀನಿ. ಒಟ್ಟ ಎಷ್ಟು ಕಾಣಿಸಾಕತ್ತಾವ ಈಗ? 3. ಎ ಈ ಕಡೆ ಐತಲ್ಲ, ಎ ಬಿ ಸಿ. ಥರ್ಮಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು ಹೇಳ್ರಿ? ಏನು ಸೇಮ್ ಇರ್ಬೇಕು? ಥರ್ಮಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು ಸೇಮ್ ಇರ್ಬೇಕು? ಟೆಂಪ್ರೇಚರ್ ಸೇಮ್ ಇರ್ಬೇಕು. ಸೊ 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತೈತಿ ಅಂದ್ರೆ, ಈ 3 ಸಿಸ್ಟಮ್ ನಮ್ಗೆ ಏನು ಕಾಣಿಸಾಕತ್ತಾವಲ್ಲ, ಈ 3ರೊಳಗೆ ಇಫ್ system A, as you can see here, system A and system B, if these two are in thermal equilibrium, this is one statement. Innone statement, if the system B and system C are also in thermal equilibrium, ಅದರ ಅರ್ಥ ಏನು ಅಂದರೆ, 1ನೇ ಸಿಸ್ಟಮ್ ಹಾಗೂ 2ನೇ ಸಿಸ್ಟಮ್ನ ಟೆಂಪರೇಚರ್ ಸೇಮ್, 2ನೇ ಹಾಗೂ 3ನೇಯ ಸಿಸ್ಟಮ್ ಇನ್ ಟೆಂಪರೇಚರ್ ಸೇಮ್ ಇದ್ರೆ 1ನೇಯ ಹಾಗೂ 3ನೇಯ ಟೆಂಪರೇಚರು ಕೂಡ ಸೇಮ್ ಇರುತ್ತೆ ಅಂತ ಹೇಳಕ್ಕೆ 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರೀತಾರೆ. ಇಫ್ 2 ಸಿಸ್ಟಮ್ಸ್ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ ವಿತ್ ದ ಥರ್ಡ್ ಒನ್, ದೆನ್ ದ 2 ಸಿಸ್ಟಮ್ಸ್ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ ವಿತ್ ಈಚ್ ಅದರ್. ಹಿಂಗೂ ಹೇಳ್ಬೋದು. ಈಗ ಹೆಂಗಂತ ಹೇಳ್ತೀನಿ ನೋಡ್ರಿ, ಇಲಾಕ್ಸ್ಕೊಟ್ರು. ಇಲ್ಲಿ 3 ಸಿಸ್ಟಮ್ ಅದಾವ, ಎ ಬಿ ಸಿ. ಈಗ ಹೆಂಗೆ ಹೇಳ್ತೇನೆ ಗೊತ್ತನ್ನ, ಎ ಮತ್ತು ಬಿ ಟೆಂಪ್ರೇಚರ್ ಸೇಮ್, ಸಿ ಮತ್ತು ಬಿ ಟೆಂಪ್ರೇಚರ್ ಸೇಮ್. ನಾವು ಕೆನ್ ಐ ಸೇ ಎ ಆ್ಯಂಡ್ ಸಿ ಆರ್ ಸೇಮ್? ಹಾಂ, ಈಗ ಹೆಂಗಂದ್ರೆ 2 ಸಿಸ್ಟಮ್ಗಳು 3ನೇಯ ಒಂದು ಸಿಸ್ಟಮ್ ಜೊತೆಗೆ ಥರ್ಮಲ್ ಇಕ್ವಿಲಿಬ್ರಿಯಂನಲ್ಲಿದ್ದಾಗ ಈ 2 ಸಿಸ್ಟಮ್ಗಳು ಥರ್ಮಲ್ ಇಕ್ವಿಲಿಬ್ರಿಯಂನಲ್ಲಿವೆ ಅಂತ ಹೇಳಬಹುದು. ಹ್ಞೂನ್ರಿ. ಹಾಂ, ನೆಕ್ಸ್ಟ್ ಈ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡೋ. 2 ಬಾಡಿದ ಟೆಂಪ್ರೇಚರ್ ಸೇಮ್ ಇದ್ರೆ ಅವು 2 ಎದುರಾಗದಾವ ಅಂತ ಹೇಳ್ಬೋದು ನಾವು ಬೆಟಗೆರೆ? ಅಲ್ಲ, ಅವು 2 ಎಲ್ಲದಾವ ಅಂತ ಹೇಳಿ ಎದುರಾಗದಾವ ಅಂತ ಹೇಳ್ಬೋದು ಥರ್ಮಲ್ ಇಕ್ವಿಲಿಬ್ರಿಯಂನಾಗ. ಉಲ್ಟಾ 2 ಸಿಸ್ಟಮ್ ಥರ್ಮಲ್ ಇಕ್ವಿಲಿಬ್ರಿಯಂನಾಗ ಅದಾವ ಅಂದ್ರೆ ಅವು 2ಕ್ಕೆ ಏನು ಸೇಮ್ ಐತಿ? ಟೆಂಪ್ರೇಚರ್. ಇವನ್ನೆಲ್ಲನೂ ಅರ್ಥ ಮಾಡಿಸೋದು 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಇದ್ದು ಇದೇ ತ ನೋಡ್ರಲ್ಲ ಏನಂತಾರೆ ನೋಡೋದಕ್ಕೆ? ಹಾಂ, ಏನಂತಾರೆ ನೋಡ್ರಿ? ಹಾಂ, ಅದ ನೋಡ್ರಿ, ಇಲ್ಲೇ ಇಲ್ಲ ಸರ್. ಹಾಂ, ಅಲ್ಲಿ ಇದು ನೋಡ್ರಿ, ಒಂದು ಫಸ್ಟ್ ಒಂದು ಪ್ಯಾರಾಗ್ರಾಫ್ ಐತೆ, ಆಮೇಲೆ ಒಂದು ಸ್ವಲ್ಪ ಚಿತ್ರ ಅದಾವ. ಆ ಚಿತ್ರದ ಕೆಳಗೆ ದಿಸ್ ಅಬ್ಸರ್ವೇಷನ್ ಫಾರ್ಮ್ಸ್ ದ ಬೇಸಿಸ್ ಆಫ್ ದ 0th ಲಾ ಆಫ್ ಥರ್ಮೋಡೈನಮಿಕ್ಸ್ ವಿಚ್ ಸ್ಟೇಟ್ಸ್ ದಾಟ್ ಅಂತ ಐತೆ. 2 ಸಿಸ್ಟಮ್ಸ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ with a third system separately are in thermal equilibrium with each other. ಗೊತ್ತಾತ್ರಿ? 2 ಸಿಸ್ಟಮ್ಗಳು 3ನೇಯ ಒಂದು ಸಿಸ್ಟಮ್ಮಿನ ಜೊತೆಗೆ ಥರ್ಮಲ್ ಇಕ್ವಿಲಿಬ್ರಿಯಂನಲ್ಲಿದ್ದರೆ ಇವು 2 ಥರ್ಮಲ್ ಇಕ್ವಿಲಿಬ್ರಿಯಂನಲ್ಲಿವೆ ಎಂದರ್ಥ. ಇದನ್ನು ಇಂಗ್ಲೀಷ್ನೊಳಗೆ ಬರೀಬೇಕಷ್ಟೆ.
ಓಕೆ, ಸೊ ನೀವು ಒಂದು ಹೋಮ್ವರ್ಕ್ ಕೊಟ್ಟು ಮಾಡ್ತೀರನ? ಹೇಳಿ ಸರ್, ನೀವು ಹೇಳೋದು ಹೆಚ್ಚು, ನಾವು ಮಾಡೋದು ಹೆಚ್ಚು ರೀ ಸರ್. ಹಾಂ, ಪೇಜ್ ನಂಬರ್ 108. 108 ಪೇಜ್ ಇರ್ತಾವೆ ನೋಡ್ರಿ. ಅದ್ರಾಗ 108 ಪೇಜ್ ಅಲ್ಲ, 108ನೇ ಪೇಜ್ನೊಳಗಿಂದು ಈ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬಗ್ಗೆ ಏನು ಕೊಟ್ಟಾರ ನೋಡಿ ಅಷ್ಟು ಓದ್ಕೊಂಬರ್ಬೇಕು ಅದನ್ನು. ಅಂದ್ರೆ ನೆಕ್ಸ್ಟ್ ಕ್ಲಾಸ್ನೊಳಗೆ ವಿಲ್ ಕಂಟಿನ್ಯೂ ವಿತ್ ಗ್ಯಾಸ್ ಲಾಸ್, ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸಾಕ್ಸ್ ಲಾ ಇಷ್ಟು ಮಾಡಿ. ಓಕೆ, ಲಾಸ್ಟ್ ಕ್ಲಾಸ್ ನಾನು ಏನು ಹೇಳಿದ್ದೆ, ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿತ್ತು. ನೀವು ಅದನ್ನು ಓದ್ಕೊಂಬರ್ರಿ ಅಂತ ಹೇಳಿತ್ತು. ಸೊ ಸಪೋಸ್ 3 ಥರ್ಮೋಡೈನಮಿಕ್ ಸಿಸ್ಟಮ್ ಅದ ತಿಳ್ಕೊರಿ, ಎ, ಬಿ ಅಂಡ್ ಸಿ. ಈಗ ಅವ್ರೇನ್ ಹೇಳ್ತಾರ, ಇಫ್ ಎ ಅಂಡ್ ಬಿ ಆರ್ ಸಪರೇಟ್ಲಿ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ವಿತ್ ಸಿ, then we can say that A and B are in thermal equilibrium with each other. Hungry? Yes, sir. ಐಡಿಯಲ್ ಗ್ಯಾಸ್ ಹಾಕಿ ಹೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಸೊ ಹೀಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಈ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತ ಇರ್ತಾವಲ್ಲ, ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಇವು ಒಟ್ಟು ಚೇಂಜ್ ಆಗ್ತಾವ. ಜಾಸ್ತಿನ ಅಂತಲ್ಲ, ಹೆಚ್ಚು ಕಡಿಮೆ ಚೇಂಜ್ ಆಗ್ತಾವ. ಏನ್ ಚೇಂಜ್ ಆಗ್ತಾವ? ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಇವುಗಳನ್ನ ಬೇರೆ ಬೇರೆ ಸೈಂಟಿಸ್ಟ್ಗಳು ಸ್ಟಡಿ ಮಾಡಿದ್ರು. ಏನಂತ, ಇವು ಮೂರದವಲ್ಲ ಅಲ್ಲ, ಯಾವ್ದು? ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಇವು ಮೂರಾಗ ಒಂದನ್ನ ಯಾವ್ದಾರ ಕಾನ್ಸ್ಟಂಟ್ ಇಟ್ಟು ಎರಡು ಚೇಂಜ್ ಮಾಡಿದ್ರೆ ಹೆಂಗಾಕೈತೆ? ಇದನ್ ಕಾನ್ಸ್ಟಂಟ್ ಇಟ್ಟು, ಕಾನ್ಸ್ಟಂಟ್ ಅಂದ್ರೆ ಯಾವ್ದು ಚೇಂಜ್ ಆಗಂಗಿಲ್ಲ. ಸೊ ಅದು ಕಾನ್ಸ್ಟಂಟ್, ಯಾವುದೋ ಒಂದು ಕಾನ್ಸ್ಟಂಟ್. ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಅನ್ನು ಚೇಂಜ್ ಮಾಡೋದು ಬ್ಯಾಡೆ, ಪ್ರೆಷರ್ ವಾಲ್ಯೂಮ್ ಅಷ್ಟೇ ವ್ಯತ್ಯಾಸ ಮಾಡೋಣ. ಅವಾಗ ಪ್ರೆಷರ್ ಜಾಸ್ತಿ ಆದ್ರೆ ವಾಲ್ಯೂಮ್ಗೆ ಏನಾಗ್ತೈತಿ, ಅಥವಾ ವಾಲ್ಯೂಮ್ ಕಡಿಮೆ ಆದ್ರೆ ಪ್ರೆಷರ್ಗೆ ಏನಾಗ್ತೈತಿ, ಇಂಥವು ಸ್ಟಡಿ ಮಾಡ್ಯಾರ. ಲಾಕ್ಡೌನ್ ನಾಗ ಖಾಲಿ ಇದ್ರಂತ ಅವಾಗ ಮಾಡ. ಸೊ ನೆಕ್ಸ್ಟ್ ಅದಾದ್ಮೇಲೆ ಪ್ರೆಷರ್ ಕಾನ್ಸ್ಟಂಟ್ ಇಟ್ಟು ಎರಡು ಚೇಂಜ್ ಮಾಡಿ ನೋಡುದು, ವಾಲ್ಯೂಮ್ ಕಾನ್ಸ್ಟಂಟ್ ಇಟ್ಟು ಎರಡು ಚೇಂಜ್ ಮಾಡೋದು. ಹಿಂಗ್ ಮಾಡಿ ಒಂದು 3 ಲಾ ಕೊಟ್ಟಾರ ಮಂದಿ, ಸೈಂಟಿಸ್ಟ್ ಮಂದಿ 3 ಲಾ ಕೊಟ್ಟಾರ. ಫಸ್ಟ್ ಯಾವ್ದು ಹೇಳಿದ್ರೆ ಬಾಯ್ಲ್ಸ್ ಲಾ. ಸ್ಪೆಲ್ಲಿಂಗ್ ಹೇಳ್ಬೇಕು, ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ. ಬಾಯ್ಲ್ ಅನ್ನೋದು ಹಿಂಗಲ್ಲ ಅನ್ನೋದು, ಹಿಂಗ ಅನ್ನೋದು ಬಾಯ್ಲ್ಸ್. ಓ, ಅವ ಕೊಟ್ಟಿದ್ದು ಲಾ ಅಂತ, ಹಿಂಗ ಅನ್ನೋದು ಬಾಯ್ಲ್, ಬಾಯ್ಲ್ಸ್. ಓಕೆ, ಸೊ ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಏನ್ ಹೇಳಿದೈತಿ, ಏನಂತ ಒಂದು ಪೇಜ್ ನಂಬರ್ ಹೇಳ್ರಿ, 9. Robert Boyle studied the dependence of change in pressure on change in volume for a given mass of an ideal gas at constant temperature. This experimental observation is known as Boyle's law. This law can be stated as follows. ಅವ ಏನ್ ಮಾಡಿದಂತ ಬಾಯ್ಲ, ನಮ್ ಬಾಯ್ಲ ಅವ ಏನ್ ಮಾಡಿದಂತ ಒಂದ್ ಥರ್ಮೋಡೈನಮಿಕ್ ಸಿಸ್ಟಮ್ ತಗೊಂಡು ಇದ್ರೊಳಗೆ ಏನ್ ಮಟೀರಿಯಲ್ ಇತ್ತಲ್ಲ, ಸಬ್ಸ್ಟೆನ್ಸ್, ಅದರ ಮಾಸ್ ಫಿಕ್ಸ್ ಇಟ್ಟು, ಅಂದ್ರೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋದು, ಇದ್ರಾಗ ಸ್ವಲ್ಪ ಗ್ಯಾಸ್ ಮಾಲಿಕ್ಯೂಲ್ಸ್ ಫಾರ್ ತಗೊಂಡೆ, ಸ್ವಲ್ಪ ಎಕ್ಸ್ಟ್ರಾ ಹಾಕಿದೆ. ಹಿಂಗ್ ಮಾಡ್ಲಾರ್ದೆ ಎಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್ ಒಳಗದಾವು ಅವುಗಳ ಸಂಖ್ಯೆ, ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಥವಾ ಮಾಸ್ ಆಫ್ ದಟ್ ಗ್ಯಾಸ್ ಕಾನ್ಸ್ಟಂಟ್ ಇಟ್ಟು ಮತ್ತೊಂದೇನು ಕಾನ್ಸ್ಟಂಟ್ ಇಡ್ತಾನ. ಅವು 3 ಇರ್ತಾವ ನೋಡ್ರಿ, ಥರ್ಮೋಡೈನಮಿಕ್ ವೇರಿಯೇಬಲ್ 3 ಇರ್ತಾವ, ಪ್ರೆಷರ್, ವಾಲ್ಯೂಮ್ ಮತ್ತು ಟೆಂಪರೇಚರ್. ಇದ್ರೊಳಗೆ 3 ಯಾವ್ದು ಕಾನ್ಸ್ಟಂಟ್ ನೋಡ ಹಂಗ ಮಾಡ್ತಾನ. ಸೊ ಟೆಂಪರೇಚರ್ ಕಾನ್ಸ್ಟಂಟ್ ಇಟ್ಟು ಪ್ರೆಷರ್ ಹಾಗೂ ವಾಲ್ಯೂಮ್ ನಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನ ಅವನು ಸ್ಟಡಿ ಮಾಡ. ಹ್ಞೂನ್ರಿ, ಅವಾಗ ಓಹೋ ಅಂತಿರೋ ಒಂದು ವಿಷಯ ಗೊತ್ತಾಗ್ತೈತ. ಅಂದ್ರೆ ಎಕ್ಸಾಮ್ ನೊಳಗೆ ವಾಟ್ ಇಸ್ ಬಾಯ್ಲ್ಸ್ ಲಾ ಅಂದ್ರೆ ಅವ ಒಂದು ಎಕ್ಸ್ಪ್ಲೇನ್ ಮಾಡ್ತಾನೆ, ಅವ್ನು ಓಹೋ ಅಂತಿನೋ ಒಂದು ಗೊತ್ತಾಗ್ತದೆ. ಹಂಗಲ್ಲ, ಹಿಂಗನ ಅಂತಿನೋ ಒಂದು ಗೊತ್ತಾಗ್ತೈತಿ. ಅವ್ನಿಗೆ ಏನ್ ಗೊತ್ತಾಗ್ತದೆ ಅದನ್ನ ಒಂದು ಸ್ಟೇಟ್ಮೆಂಟ್ ನೊಳಗೆ ಹೇಳ್ಯಾನ. ಯಾರೋ ಹೋಗಿ ಕೇಳಿದಂತ, ಏನ್ ಬಾಯ್ಲ್ ಆರಾಮ, ಮತ್ತ ಏನ್ ಸುದ್ದಿ, ಮತ್ ಲಾಕ್ಡೌನ್ ಆಗಿದಂತ. ಹಿಂಗಲ್ಲ, ಅದೊಂದೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಅಂತಲ್ಲ,
ಏನದು ಅಂತ ಕೇಳಿದ ಕೂಡ ಏನಿಲ್ಲ. ಅದೇನ್ ಮಾಡಿದ್ ಗೊತ್ತ, ನಾನು ಒಂದು ಥರ್ಮೋಡೈನಮಿಕ್ ಸಿಸ್ಟಮ್ ತಗೊಂಡ, ಅದರ ಗ್ಯಾಸ್ ಮಾಲಿಕ್ಯೂಲ್ಸ್ ಹಾಕಿದೆ, ಅದ್ರ ಮಾಸ್ ನಾ ಚೇಂಜ್ ಮಾಡಿಲ್ಲ, ಮತ್ತೆ ಫಿಕ್ಸ್ ಇಟ್ಟೆ. ನೆಕ್ಸ್ಟ್ ಏನ್ ಮಾಡಿದೆ ಗೊತ್ತ, ಇದೆಲ್ಲ ಬ್ಯಾಡ ನಮ್ಗೆ, ಅದರಿಂದೆಲ್ಲ ಏನ್ ಗೊತ್ತಾಗ್ತ ನಿಂಗೆ ಕಡಿಗೆ ಹೇಳು ಒಂದ ಮಾತನ್ನ, ಕತಿ ಕೇಳಕ್ ಟೈಮ್ ಇಲ್ಲ ಅಂತ ನೀವ್ ಅಂದ್ ರಂತಿ ಕೊಡ್ರಿ ಅವ್ಗೆ. ಅವಾಗವ ಉಷ್ಟು ಸೇರಿ ಒಂದ ಮಾತನ್ನ ಹೇಳ್ಬೇಕನ್ನ ಹೇಳ್ತೀನಿ ನೋಡಿ, ಬಾಯ್ಲ್ಸ್ ಲಾ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾನ. ಅವ್ಗೆ ಏನ್ ಗೊತ್ತಾಗ್ತದ್ರಿಂದ ಅಂತ ಹೇಳಿ, ಆ ಸ್ಟೇಟ್ಮೆಂಟ್ ಏನು, ಆ ಎಕ್ಸ್ಪೆರಿಮೆಂಟ್ ಇಂದ ಅವ್ನು ಗೊತ್ತಾಗಿದ್ದೇನು ಅಂತ ನೋಡೋಣ. ಏನ್ ಗೊತ್ತಾಗ, ದ ಪ್ರೆಷರ್ ಆಫ್ ಗಿವನ್ ಮಾಸ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಈಸ್ inversely proportional to its volume at constant temperature. ಒಂದ್ ಸರ್ತಿ ನಮಗೆ ಕ್ಲಿಯರ್ ಮಾಡ್ಕೋಣ. ಟೆಂಪರೇಚರ್ ಒಂದೇ ಮಾತು, ಹೀಟ್ ಅಂದ್ರೆ ಈ ರೂಮ್ ನೊಳಗ ನಾವು ಇಷ್ಟು ಹೊರಗಡೆ ಹೋದ್ರೂ ಕೂಡ ರೂಮ್ ನೊಳಗೆ ಏನಿರ್ತೈತಿ, ನಾ ಏನ್ ಅಂದ ಬಿಟ್ಟೆ ಅದನ್ನ ನಾನು ಬಾಳ್ದೆ. ಏರ್ ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಗ್ಯಾಸಸ್ ಇರ್ತಾವ, ಅಲ್ಲೇ ಆ ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಗಳ ಕೈನೆಟಿಕ್ ಎನರ್ಜಿ ಒಂದ ಆಡ್ ಮಾಡಿದ್ರೆ ಸಾಕು. ಈಗ ನಾವು ಇಷ್ಟು ಹೊರಗೆ ಹೋಗಿಲ್ಲ ಈ ರೂಮ್ ನೊಳಗೆ ಏರ್ ಇರ್ತೈತೆ, ಅವಾಗ ಅಲ್ಲಿ ಏರ್ ನೊಳಗಿರುವಂತ ಪ್ರತಿಯೊಂದು ಗ್ಯಾಸ್ ಮಾಲಿಕ್ಯೂಲ್ಗೆ ಕರೆದು ಎಷ್ಟೈತೆ ಎನರ್ಜಿ, ಯಾವ್ದ್ರೆ ಕೈನೆಟಿಕ್ ಪೊಟೆನ್ಶಿಯಲ್, ಕೈನೆಟಿಕ್ ನೆಕ್ಸ್ಟ್ ಕಡಿಯೋ ಬೈ ಉಷ್ಟುದು ಕೈನೆಟಿಕ್ ಎನರ್ಜಿ ನೀವು ಲಿಸ್ಟ್ ಮಾಡಿ ಆಡ್ ಮಾಡಿದ್ರೆ ಅದಕ್ಕೆ ಹೀಟ್ ಎನರ್ಜಿ ಅಂತ ಕರೀತಾರ. ಆ ಎಲ್ಲಾ ಕೈನೆಟಿಕ್ ಎನರ್ಜಿ ಮಾಲಿಕ್ಯೂಲ್ಸ್ ಗಳ ಕೈನೆಟಿಕ್ ಎನರ್ಜಿ ಆವರೇಜ್ ತೆಗೆದ್ರೆ ಅದಕ್ಕೆ ಟೆಂಪರೇಚರ್ ಅಂತ ಕರೀತಾರ. ಆ ಟೆಂಪರೇಚರ್ ಅಂತ ಗೊತ್ತಾ ನಿಮ್ಗೆ? ಈ ರೂಮ್ ನೊಳಗಿರುವಂತ ಏರ್ ಮಾಲಿಕ್ಯೂಲ್ಸ್ ಗೆ ಟೆಂಪರೇಚರ್ ಅಂತೂ ಇರ್ತೈತಿ. ಆಮೇಲೆ ಈ ರೂಮಿಗೆ ಒಂದು ವಾಲ್ಯೂಮ್ ಅಂತ ಐತಿ. ವಾಲ್ಯೂಮ್ ಅಂದ್ರೆ ಏನು? ಈ ರೂಮಿನ ವಾಲ್ಯೂಮ್ ಅಂದ್ರೆ ಏನು? ಎಷ್ಟು ಜಾಗ ಹಿಡಿಯುತ್ತೆ, ಎಷ್ಟು ಸ್ಪೇಸ್ ಹಿಡಿಯುತ್ತೆ. ಸೊ ಎಷ್ಟು ಜಾಗ ಹಿಡಿತೈತಿ, ಎಷ್ಟು ಸ್ಪೇಸ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, 3 ಬರ್ತಾವ ವಾಲ್ಯೂಮ್ ನಾಗ, 2 ಬರಲ್ಲ. ಲೆಂತ್, ಬ್ರೆಡ್ತ್, ಡೆಪ್ತ್, ಇವೆರಡನ್ನ ಲೆಂತ್ ಬ್ರೆಡ್ತ್ ಅಂದ್ಬಿಟ್ನೆ ಅಂದ್ರೆ ಇದಕ್ಕೆ ಹೈಟ್ ಅನ್ನಕ್ ಬರಲಿಲ್ಲ, ಡೆಪ್ತ್ ಅಂತೀವಿ. ಓಕೆ, ಅಟ್ ವಾಲ್ಯೂಮ್ ಅಂತ ಐತಿಲ್ರಿ ರೂಮಿಗೆ. ಸೊ ವಾಲ್ಯೂಮ್ ಅಂತೂ ಗೊತ್ತಾದ, ಟೆಂಪರೇಚರ್ ಗೊತ್ತಾದ, ಪ್ರೆಷರ್ ಹೇಳಿದ್ ನಾನು. ಪ್ರೆಷರ್ ಅಂದ್ರೆ ಈ ರೂಮ್ ನಾಗ ಪ್ರೆಷರ್ ಅಂದ್ರೆ ಗ್ಯಾಸ್ ಮಾಲಿಕ್ಯೂಲ್ಸ್ ವಾಲ್ಸ್ ಆಫ್ ದ ಕಂಟೈನರ್ ಮೇಲೆ ಫೋರ್ಸ್ ಹಾಕ್ತಿರ್ತಾವ. ದಟ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ಏರಿಯಾ ಈಸ್ ಕಾಲ್ಡ್ ಪ್ರೆಷರ್. ಓಕೆ, ಬಾಯ್ಲ ಏನ್ ಮಾಡಿದ, ಟೆಂಪರೇಚರ್ ಹೆಚ್ಚಿಗೆ ಆಗ್ಬಾರ್ದಂತ. ಏನ್ ಹೆಚ್ಚಿಗೆ ಆಗ್ಬಾರ್ದಂತ? ಸೊ ಟೆಂಪರೇಚರ್ ಹೆಚ್ಚಿಗೆ ಆಗ್ಬಾರ್ದು, ಆದ್ರೆ ಪ್ರೆಷರ್ ವಾಲ್ಯೂಮ್ ಚೇಂಜಸ್ ಆಗಬಹುದಂತ. ಹಂಗ ಮಾಡಿ ನೋಡಿದಾಗ ಅವಂಗ ಏನ್ ಗೊತ್ತಾಗ್ತದ, ಈಗ ನೋಡ್ರಿ ಟೆಂಪರೇಚರ್ ಹೆಚ್ಚು ಕಡಿಮೆ ಆಗ್ಬಾರ್ದಂದ್ರೆ, ಈಗ ನೋಡ್ರಿ ಇದು ಸಿಸ್ಟಮ್ ಕಾಣ್ತಾ ಇದೆ ನಿಮ್ಗೆ, ಇದ್ರ ಟೆಂಪರೇಚರ್ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂದ್ರೆ ಇದನ್ನ ನೀವು ಹೀಟ್ ಮಾಡ್ತೀರಾ? ಸೊ ಹಂಗಾರೆ ಹೀಟ್ ನೋಡು ಕ್ಯಾನ್ಸಲ್. ಈಗ ಬಾಯ್ಲ್ಸ್ ಲಾ ಪ್ರಕಾರ ಟೆಂಪರೇಚರ್ ಕಾನ್ಸ್ಟೆಂಟ್ ಇಡ್ಬೇಕಂತ ಇಡೋಣ್ರಿ. ಈಗ ನಾನೇನ್ ಮಾಡ್ತೀನಿ ಗೊತ್ತಾ, ಒಂದು ಇಮ್ಯಾಜಿನೇಷನ್ ಮಾಡಿ, ಇಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಅದಾವ ಈ ರೂಮ್ ನೊಳಗೆ. ಹ್ಞೂನ್ರಿ, ನಾವಿಷ್ಟು ಹೊರಗೆ ಹೋಗೋಣ. ಈ ರೂಮ್ ಅನ್ನ ಸೈಜ್ ಕಡಿಮೆ ಮಾಡ್ಕೊಂಡು ನೋಡಿ, ನೀವು ಹಾರರ್ ಫಿಲ್ಮ್ ನಾಗ ಸಮ್ಟೈಮ್ಸ್ ಹಿಂಗೆ ಆಗೋ ಚಾನ್ಸಸ್ ಇರ್ತಾವ, ಅಥವಾ ಒಟ್ಟ ಆಗಿಲ್ಲ ಅಂತ ನೀವು ಮುಂದೆ ಡೈರೆಕ್ಷನ್ ಮಾಡ್ತಿರಲ್ಲ, ಒಂದು ಫಿಲ್ಮ್ ಅದ್ರೊಳಗೆ ಹಾಕಿ ಈಗ ಸಣ್ಣದಾಕ ಒಂದು ಬರೋದು, ಅಥವಾ ಒಂದು ಲಿಫ್ಟ್ ನಾಗ ಹೋಗ್ತಿರ್ತಾರ, ಆ ಲಿಫ್ಟ್ ಸಣ್ಣದಾಕ ಒಂದು ಬಿಡುತ್ತೆ, ಒಂದು ಅವ್ರನ್ನ ಕಾಂಪ್ರೆಸ್ ಮಾಡಾಕ್ಬಿಡುತ್ತೆ. ಬಹಳ ಪೇನ್ ಆಗತ್ತಂತಂದ್ರೆ ಇಮ್ಯಾಜಿನೇಷನ್ ಸ್ಟಾಪ್ ಮಾಡ್ಬಿಡು. ಸೊ ನೆಕ್ಸ್ಟ್ ಏನ ನಾ ಹೇಳಕ್ ಟ್ರೈ ಮಾಡಾಕ್ತೀನಂದ್ರೆ, ಈ ರೂಮಿಗೆ ಕೆಳಗಿಂದ ಬೆಂಕಿ ಹಚ್ತಿದ್ವಿ ನೋಡಿ, ನಿಮ್ ಕ್ಲಾಸ್ ಬೆಂಕಿ ಹಚ್ಚ. ಸೊ ಹಂಗ್ ಬೆಂಕಿ ಹಚ್ಚೋದು ಭಾಳ ಟೆಂಪರೇಚರ್ ಚೇಂಜ್ ಮಾಡಬಾರ್ದಂತ ಈಗವ. ಒಂದ್ ಕೆಲಸ ಮಾಡಿ ವಿಚಾರ ಮಾಡ್ಬೇಕಾಗಿ ಒಂದು ಕ್ವಶನ್ ಕೇಳ್ತೀನಿ. ಇಫ್ ವಿ shrink the volume of this room, if we decrease the volume, what happens to pressure? Yeah. Boyle's law states that sir at ಅಂತ ಅನ್ಬೇಡ, ನಂಗೆ ರೀಸನ್ ಫೇಸ್ ಕಡಿಮೆ ಆದ್ರೆ ಪ್ರೆಷರ್ ಯಾಕೆ ಜಾಸ್ತಿ ಆಗ್ಬೇಕು ಏನಂತ ಹೇಳ್ತೀನಿ ನೋಡಿ. ನೀವು ಹೇಳಾಕ್ತದ ಸೇಮ್ ಅದ ಪಾಯಿಂಟ್ ಇರೋದು ಹೆಚ್ಚು ಕಡಿಮೆ ಅಂದ್ರು, ನಾ ಇನ್ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡಿನ ಹಂಗ ಒಂದು ಮಾತು ಹೇಳ್ದೆ, ಕೇಳ್ತೀರಿ? ಈಗ
ಇಲ್ಲೇ ನಾನು ಒಂದಿಷ್ಟು ಏರಿಯಾ ಮಾರ್ಕ್ ಮಾಡ್ತೇನೆ. ಇದು ರೂಮಿದ ವಾಲ್ಯೂಮ್ ನಾವೇನ್ ಮಾಡಿದ್ವಿ, ಡಿಕ್ರೀಸ್ ಮಾಡಿದ್ವಿ, ಕಾಂಪ್ರೆಸ್ ಮಾಡಿದ್ವಿ. ವಾಪಸ್ ಎಕ್ಸ್ಪಾಂಡ್ ಮಾಡಿ ಒರಿಜಿನಲ್ ಹೆಂಗಿತ್ತು ಹಂಗ ಇಡ್ರಿ. ಒರಿಜಿನಲ್ ಹೆಂಗಿತ್ತು ಹಂಗ ಇಟ್ಟಾಗ ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲಾ ಕಡೆ ಹಿಂಗ್ ಮೂವ್ ಹಾಕೊಂಡು ಒಂದಿಷ್ಟು ಬಂದು ಇಲ್ಲೂ ಬಿಡ್ತಿರ್ತಾವೆ. ಈ ಸರಿ ಇಲ್ಲಿ ನಾವು ಹಿಂಗ ಅಂತಿರ್ತಾವ ಎಲ್ಲಾ ಕಡೆ ಹೋಗಿ. ಇಲ್ಲಿಂದ ನಾನು ಏರಿಯಾ ಮಾರ್ಕ್ ಮಾಡಿನಲ್ಲ ಅಲ್ಲೇ ಬೇಕಾದ್ರೆ 1 ಮಿನಿಟ್ ಟೈಮ್ ತಗೊಂಡು ಅಥವಾ 1 ಸೆಕೆಂಡ್ ಎಷ್ಟೋ ಒಂದು ಫಿಕ್ಸ್ ಟೈಮ್, ಅಷ್ಟು ಟೈಮ್ ನೊಳಗೆ ಎಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್ ಬಂದು ಬಡಿತಾವ ಅದನ್ನ ನೋಡ್ಕೊಂಡು ಟೋಟಲ್ ಎಷ್ಟು ಫೋರ್ಸ್ ಬಂತಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಈಗ ನಾನು ರೂಮದ ವಾಲ್ಯೂಮ್ ಹೆಚ್ಚಿಗೆ ಮಾಡೇನು ಕಡಿಮೆ ಮಾಡೇನ ಅಷ್ಟೇ ಇಟ್ಟೇನ, ಅಷ್ಟೇ. ಸೊ ಅಷ್ಟೇ ಇಟ್ಟಾಗ ಇಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಏನ್ ಬಂದ್ ಬಡಿತಿರ್ತಾವಲ್ಲ ಈ ಏರಿಯಾದಾಗ ಎಷ್ಟು ಬಂದ್ ಬಡಿತಾವ ಅದ್ರ ಫೋರ್ಸ್ ಅದ ಕ್ಯಾಲ್ಕುಲೇಟ್ ಮಾಡ್ರಿ. ಅಥವಾ ಇಲ್ಲೇ ಬಂದು ಬಡಿಯುವಂತಹ ಗ್ಯಾಸ್ ಮಾಲಿಕ್ಯೂಲ್ಗಳ ಸಂಖ್ಯೆ ಕ್ಯಾಲ್ಕುಲೇಟ್ ಮಾಡ್ರಿ. ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಹಿಟ್ಟಿಂಗ್ ದಿಸ್ ಏರಿಯಾ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಅಥವಾ ಅಮೌಂಟ್ ಆಫ್ ಫೋರ್ಸ್ ದಟ್ ದೇ ಎಕ್ಸರ್ಟ್ ಆನ್ ದಿಸ್ ಏರಿಯಾ ಅದನ್ನ ತಗೋರಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇನು ನಂಬರ್ ಬಂತ, ಒಂದ್ ಕಡೆ ಬರೀ ನೆನಪಿಟ್ಕೊಂಡ್ರೆ ಅದೇನಂತ ಹೇಳಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಈಗ ವಾಲ್ಯೂಮ್ ಅನ್ನ ಈ ರೂಮ್ ಒಂದು ಡಿಕ್ರೀಸ್ ಮಾಡ್ತೀನಿ, ಶ್ರಿಂಕ್ ಮಾಡ್ತೀನಿ. ವಾಲ್ಯೂಮ್ ಕಡಿಮೆ ಮಾಡಿದ ಕೂಡ ಒಳಗೆ ಈ ರೂಮ್ ಒಳಗಿರುವಂತ ಗ್ಯಾಸ್ ಮಾಲಿಕ್ಯೂಲ್ಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗುತ್ತೆ, ಸೇಮ್ ಇರ್ತೈತೆ. ಹೆಚ್ಚಿಗೆ ಕಡಿಮೆ ಇದಕ್ಕಾಗುತ್ತೆ. ವಾಲ್ಯೂಮ್ ಹೆಚ್ಚು ಕಡಿಮೆ ಆದ್ರೆ ಒಳಗೆ ಗ್ಯಾಸ್ ಮಾಲಿಕ್ಯೂಲ್ಗಳು, ನಾವು ಡೋರ್ ಹಾಕಿ ಇವನ್ನೆಲ್ಲ ಏರ್ ಟೈಟ್ ಮಾಡಿವಿ, ಇಲ್ಲಿಂದ ಏರ್ ಮಾಲಿಕ್ಯೂಲ್ಸ್ ಹೊರಗೂ ಹೋಗ್ಲಾ ಒಳಗೆ ಬರಂಗಿಲ್ಲ, ಇಲ್ಲೇ ಇರ್ಬೇಕಾ ಅಂತ ಹೇಳಿರ್ತೀವಿ ಗ್ಯಾಸ್ ಮಾಲಿಕ್ಯೂಲ್ಸ್. ಸೊ ಹಂಗಿದ್ದಾಗ ಇದ್ರ ವಾಲ್ಯೂಮ್ ನಾನು ಕಡಿಮೆ ಮಾಡಿದ್ರೆ ಇಲ್ಲಿ ಇರ್ತಕ್ಕಂತಹ ಗ್ಯಾಸ್ ಮಾಲಿಕ್ಯೂಲ್ಗಳ ಸಂಖ್ಯೆ ಏನಾದ್ರೂ ಬದಲಾಗತ್ತಾ ಅಂತ ಇಲ್ಲ. ಸೊ ದೇರ್ ಆರ್ ಸೇಮ್ ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇವನ್ ಇಫ್ ಯು ಡಿಕ್ರೀಸ್ ದ ವಾಲ್ಯೂಮ್. ಅಂದ್ರೆ ನಾವು in that small space, if number of molecules come and hit this area, now you will find that in the same area more number of gas molecules will hit within some unit time. Yes sir. ನಾ ಏನ್ ಅಂತಂತಂತಂದ್ರ ಇದು ಇಷ್ಟು ಸೈಜ್ ಇದ್ದಾಗ ಇಲ್ಲೇ 1 ನಿಮಿಷದಾಗ ಎಷ್ಟು ಟೈಮ್ನಾಗ 1 ನಿಮಿಷದಾಗ 500 ಗ್ಯಾಸ್ ಮಾಲಿಕ್ಯೂಲ್ಸ್ ಬಂದ್ ಪಟ್ 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 ಹಿಂಗ್ ಬಡವಂತಿಕ್ರಿ ಈ ಏರಿಯಾಕ್ಕ. ಎಷ್ಟು ಸಂಖ್ಯೆ ಯಾವಾಗ ಅಲ್ಲ, ಎಷ್ಟು ಟೈಮಿಗೆ ಅಂತ ಕೇಳಿದ್ರೆ 1 ನಿಮಿಷ. ಯಾವಾಗ ಅಂದ್ರ ಈ ರೂಮ್ ಎಷ್ಟು ಸೈಜ್ ಐತಿ ಅಷ್ಟ ಇದ್ದಾಗ, ಸಣ್ಣದು ಮಾಡಿದಾಗ. ಈಗ ಒಂದಿಷ್ಟು ಮಂದಿ ಈಗ ಇಲ್ಬಿಟ್ರೆ ನಾ ಇದನ್ನ ಇಟ್ಟಿನೇ ಹಿಂಗಾಗಿ ಅಲ್ಲಿ ಅವ್ರು ಕುಂತಿದ್ರು ಪಾಪ ಅವ್ರಿಗೆ ಎಬ್ಸಿದ್ವಿ. ಇಲ್ಲೊಂದು 2 ಬೆಂಚ್ ಖಾಲಿ ಅದಾವ, ಅಲ್ಲೊಂದು ನಡುಗ ಖಾಲಿ ಐತಿ, ಅಲ್ಲೊಂದು ಸ್ವಲ್ಪ ಖಾಲಿ ಅದಾವ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹಿಂದೆ ಹೋಗಕ್ ಚಾನ್ಸ್ ಐತೆ ಅಂತ ಹೋಗ್ಯಾರ. ಈ ಕಡೆ ಅದು ಮತ್ತೊಂದಿಷ್ಟು ಮಂದಿ ಇದಾದಾರ ಅಂತ ಇವತ್ತು ಅಂತ ಹೇಳಿ ಅಕಸ್ಮಾತ್ ಅಷ್ಟು ಪ್ರೆಸೆಂಟ್ ಇದ್ರು ಆ ಕಡೆ ಕ್ಲಾಸ್ ನೊಳಗೆ ನಾವು ನಿಮ್ಗೆ ಕರ್ಕೊಂಡು ಹೋಗಿ ಕೂಡಿಸಿದ್ವಿ ಅಂದ್ರೆ ಆಬ್ವಿಯಸ್ಲಿ ಬೆಂಚಿಂಗ್ ಮೂರ್ ಎಲ್ಲ ಕಡೆ ಬಂದ್ಬಿಡ್ತಾರ. ವಾಲ್ಯೂಮ್ ಕಡಿಮೆ ಆದ್ರೆ ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇನ್ ಸ್ಮಾಲ್ ಏರಿಯಾ ವಿಲ್ ಇನ್ಕ್ರೀಸ್. ನೋ ಅಂಡರ್ಸ್ಟುಡ್ ನೋ ವಾಟ್ ಐ ಟೆಲ್ಲಿಂಗ್. ಸೊ ಈಗ ವಾಲ್ಯೂಮ್ ನಾವು ಕಡಿಮೆ ಮಾಡಿದ್ರೆ ಆಗಲೇ 1 ನಿಮಿಷದೊಳಗೆ 500 ಮಾಲಿಕ್ಯೂಲ್ಸ್ ಬಂದ್ ಬಡದದ್ದು ಈ ಸರ್ತಿ 5000 ಬಂದ್ ಬಡಿಬಹುದು. 5 ಪಾಸಿಬಿಲಿಟಿ. ದಟ್ ಮೀನ್ಸ್ ನೀವು ಇದನ್ನ ಕಡಿಮೆ ಮಾಡಿದ್ರೆ ಇಲ್ಲಿ ಬಂದ್ ಗ್ಯಾಸ್ ಮಾಲಿಕ್ಯೂಲ್ ಜಾಸ್ತಿ ಬಡಿತಾ ಬಂದ್ರೆ ಅವು ಜಾಸ್ತಿ ಇದನ್ನ ಹಾಕ್ತಾವ. ಫೋರ್ಸ್ ಫಸ್ಟ್ ಹೇಳ್ಬೇಕು, ಫೋರ್ಸ್ ಜಾಸ್ತಿ ಆಗ್ತಾವ, ಫೋರ್ಸ್ ನಿಂದ ಪ್ರೆಷರ್ ಗೊತ್ತಾಗ್ತಾನೆ. ಇದರಿಂದ ವಾಟ್ ಏನ್ ಹೇಳಿದ್ದೆ, ಟೆಂಪರೇಚರ್ ಕಾನ್ಸ್ಟಂಟ್ ಇಟ್ಟಾಗ ಟೆಂಪರೇಚರ್ ಜಾಸ್ತಿ ಮಾಡಾಕತ್ತೀವಿ ಅಂದ್ರೆ ನೀವು ಟೆಂಪರೇಚರ್ ಜಾಸ್ತಿ ಮಾಡಾಕತ್ತೀರಿ ಅಂದ್ರೆ ವಾಲ್ಯೂಮ್ ಅಷ್ಟೇ ಇಟ್ರು ಗ್ಯಾಸ್ ಮಾಲಿಕ್ಯೂಲ್ಸ್ ಪರ್ 1 ಮಿನಿಟ್ಗೆ 500 ಬಂದ್ ಬಡಿದ್ರು ಟೆಂಪರೇಚರ್ ಜಾಸ್ತಿ ಆದ್ರೆ ಅವಕ್ಕೆ ಎನರ್ಜಿ ಜಾಸ್ತಿ ಜೋರ್ ಬಂದ್ ಬಿಡಿತಾವ ಅವು. ಆದ್ರೆ ನಾವು ಟೆಂಪರೇಚರ್ ಏನ್ ಮಾಡಿ ಕಾನ್ಸ್ಟಂಟ್, ಟೆಂಪರೇಚರ್ ಕಾನ್ಸ್ಟಂಟ್ ಇಟ್ಟು ವಾಲ್ಯೂಮ್ ಕಡಿಮೆ ಮಾಡಿದಾಗ ಆ ಸೇಮ್ ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಜಾಗ ಕಡಿಮೆ ಸಿಕ್ಕೈತಿ. ಜಾಗ ಕಡಿಮೆ ಸಿಕ್ಕಾಗ ಫೋರ್ಸ್ ಪರ್ ಯೂನಿಟ್ ಏರಿಯಾ ವಿಲ್ ಇನ್ಕ್ರೀಸ್. ಗೊತ್ತಾಗ್ತದೆ. ಸಪೋಸ್ ಈ ರೂಮ್ ನೋಡೋಣ 10,000 ಸ್ಟೂಡೆಂಟ್ಸ್ ಫಿಲ್ ಮಾಡಿದ್ದಾರೆ ವಿದಿನ್ ದ ಸೇಮ್ ವಾಲ್ಯೂಮ್, ಅಥವಾ
ಈ ವಾಲ್ಯೂಮ್ ಅನ್ನ ಇಷ್ಟ ಸ್ಟೂಡೆಂಟ್ಸ್ ಇಟ್ಕೊಂಡು ಅಲ್ಲಿ ಆಫೀಸ್ ರೂಮ್ ಬಾಜು ಒಂದು ಸ್ಟೋರ್ ರೂಮ್ ಗೊತ್ತಾಯ್ತು ಸಣ್ಣ ಆ ಸೈಜ್ ನೊಳಗೆ ನೀವು ಇಷ್ಟು ಕೂಡಿಸಿದ್ರೆ ಆಬ್ವಿಯಸ್ಲಿ ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. ಇಲ್ಲಿ ಪ್ರೆಷರ್ ನಾವು ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಜಗ ಕಡಿಮೆ ಒಬ್ರಿಗೊಬ್ರಿಗೆ ದುಗಿಸ್ಕೊಂಡ್ ಕೂಡದಾಗ್ತದೆ. ಹಂಗ ಗ್ಯಾಸ್ ಮಾಲಿಕ್ಯೂಲ್ಸ್ ನೊಳಗೆ ನಾವು ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಒಂದ್ ಸ್ವಲ್ಪ ಏರಿಯಾದಾಗ ಬಹಳಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್ ಬಂದು ಬಡ್ಯಾಕ ಚಲೋ ಆಕಾವ್. ಇದರಿಂದ ಏನಾಗ್ತಂತಂದ್ರ ಇದು ಇದ್ದಾಗ ಇವು ಎರಡು ಇದಿರ್ತಾವಂತ. ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು that means if volume is pressure will increase. That means when volume is decreases annangilla, when volume is decreased pressure will increased alla increase. Okay, here let's come back here. Avakta matra bhashe nanda andhra bhashe illalla hinಗಾಗಿ obviously ಇಷ್ಟ ಆಗ್ತವೆ. we can understand. ಈಗ ಉಲ್ಟಾ ಮಾಡಿ ನೋಡೋಣ. ಉಲ್ಟಾ ಮಾಡು. ವಾಲ್ಯೂಮ್ ಅನ್ನ ಜಾಸ್ತಿ ಮಾಡು. ವಾಲ್ಯೂಮ್ ಅನ್ನ ಜಾಸ್ತಿ ಮಾಡು. ವಾಲ್ಯೂಮ್ ಅನ್ನ ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಪ್ರೆಷರ್ ಏನಾಗ್ತದೆ? ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತಂದ್ರೆ ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಹೋಗಿ ಹಿಂಗ್ ಬಡಿಯಾಕ ಜಗ ಸಿಕ್ತಿ. ಅವಾಗ ಇಷ್ಟು ಏರಿಯಾದಾಗ 500 ಬಡಿಯಾವ 50 ಬಡಿಯಾಕ ಚಲೋ ಆಗ್ತದೆ. ಆಬ್ವಿಯಸ್ಲಿ ಫೋರ್ಸ್ ಪರ್ ಯೂನಿಟ್ ಏರಿಯಾ ಒಂದಿಷ್ಟು ಏರಿಯಾದಾಗ ಫೋರ್ಸ್ ಸರ್ ಫೋರ್ಸ್ ಅಂತ ಅಂತೀರಿ ಸರ್. ಅದು ಬರೀಬೇಕಾದ್ರೆ ನೀವು ಪಿ ಅಂತ ಬರ್ತೀರಿ ಸರ್. ಫೋರ್ಸ್ ಅದು ಹೇಗದ ಫೋರ್ಸ್ ಡಿವೈಡ್ ಬೈ ಏರಿಯಾ ಅಂದ್ರನ ಪ್ರೆಷರ್ ಗೊತ್ತಾಗ್ತಿಲ್ಲ. ಇದೇನಿದೆ ಇಷ್ಟು ನಾವು ಮಾತಾಡಿದ್ದು ಬಾಯ್ಲ್ಸ್ ಲಾ. So according to Boyle's law, at constant temperature, pressure is directly proportional to inversely proportional to volume. At constant temperature and first ಗೆ ಹೇಳಿ ಮತ್ತೆ at constant. ಹಂಗೆ ಸರ್ ಚಂದ ಸರ್ ಲಾಸ್ಟ್ ಗೆ ಅದು ಚಂದ ಸರ್ ನಾವು ಮುಗಿಸೋಕೆ ಆ ಸ್ಟೇಟ್ಮೆಂಟ್. ಹಾ ಈಗ ನೋಡಿ, whenever we remove the proportionality symbol we get a constant. So ನೀವು k ಅಂತರ ಬರೀರಿ, ಕಾನ್ಸ್ಟೆಂಟ್ ಅಂತರ ಬರೀರಿ. ಸೊ ಈಗ ಏನಂದ್ರೆ ವಾಲ್ಯೂಮ್ ಈ ಕಡೆ ತಗೊಂಡ್ಬಿಡ್ತೀನಿ ನಾನು. ಅವಾಗ ಏನಾಗ್ತಂತಂದ್ರೆ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದಾಗ ಕಾನ್ಸ್ಟೆಂಟ್ ಹಾಕಿ ಮತ್ತೆ ಪ್ರಪೋರ್ಷನಾಲಿಟಿ ಸಿಂಬಾಲ್ ಹಾಕಿ ಎಷ್ಟು ಧೈರ್ಯ ಇದೆ ನಿನಗೆ ಇದು ಕೇಳಾಕತ್ತೈತಿ ನನಗೆ. ಸ್ವಲ್ಪ ಲೇಟ್ ಆಗಿ ಕೇಳಿಸ್ತಾರೆ ಹೀಗಾಗಿ. ಸೊ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಸೊ ವಿ ಈ ಕಡೆ ತಗೋರಿ ಪಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಬಾಯ್ಲ್ಸ್ ಲಾ ದಿಂದ ನಮಗೆ ಏನ್ ಗೊತ್ತಾಗ್ತೈತಿ ಅಂದ್ರೆ ಟೆಂಪರೇಚರ್ ಏನಾದರೂ ನೀವು ಕಾನ್ಸ್ಟೆಂಟ್ ಇಟ್ಟು ಪ್ರೆಷರ್ ಹಾಗೂ ವಾಲ್ಯೂಮ್ ಗಳನ್ನ ಬದಲಾಯಿಸುವುದಕ್ಕೆ ಅಥವಾ ಬದಲಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟರೆ. If you allow pressure and volume to change, keeping temperature constant, then you will find that the product of pressure and volume is always constant. ಏನಂತ ಹೇಳ್ತೀರಿ? Yes sir. ಫಸ್ಟ್ ಗೆ ಒಂದು ವಾಲ್ಯೂಮ್ ಅಂತ ತಿಳ್ಕೊಳ್ಳಿ. Let us say the initial volume of the room is V1. Yes sir. V1. Initial volume of the room. Let us say P1 is the initial pressure exerted by the gas molecules on the walls of the container. P1 is the initial pressure. V1 is the initial volume. ಈಗ ಏನಾದರೂ ನಾವು ರೂಮಿನ ವಾಲ್ಯೂಮ್ ನ ಬದಲಾಯಿಸಿ ಕಡಿಮೆ ಮಾಡಿದ್ರೆ ಸಪೋಸ್ ಹೊಸದೊಂದು ವಾಲ್ಯೂಮ್ ಅಂತಲ್ಲ ಅದಕ್ಕೆ ನಾವು V2 ಅನ್ನೋ ಪ್ರೆಷರ್ ಸೇಮ್ ಹೊಡೆದಿತ್ತಿಲ್ರಿ. P1 ಎಷ್ಟು ಹೊಡೆದಿತ್ತಿಲ್ರಿ. ನಂಗೆ ಮಾತಾಡ್ತೀನಿ ಅಷ್ಟೊಳಗ ಏನನ್ನಾಗದನ್ನ ಮಾಸ್ತರ್ ಅಂತ ಹೇಳಿ ಅದೇನಾಗ್ತೈತಿ ಜನರಲಿ ಏನ್ ರೂಢ ಇರುತ್ತೆ. ನಾ ಯಾಕೆ ನೋಡಿರ್ತಿಲ್ಲ ಹ್ಞೂ ಅನ್ನೋ ಅದ್ರ ರೂಢ ಆಗಿರ್ತೈತಿ. ಒಬ್ಬರ ಅಂತಲ್ಲ ಎಲ್ಲಾರು ಹಂಗ ಮಾಡ್ತಿರ್ತಾರೆ. ಸೊ ಎಲ್ಲಾರು ಹಂಗ ಮಾಡ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಅಲರ್ಟ್ ಆಗಿದೆ ಸರ್. ನೆಕ್ಸ್ಟ್ ಏನ್ ಹೇಳಾಗತ್ತೆ ಫಸ್ಟ್ ಗೆ ವಾಲ್ಯೂಮ್ V1 ಐತಿ, ಪ್ರೆಷರ್ ಸಪೋಸ್ ನಾವು ಅದನ್ನ ಚೇಂಜ್ ಮಾಡಿ ವಾಲ್ಯೂಮ್ V2 ಮಾಡಿದ್ವಿ, ಪ್ರೆಷರ್ P1 ಇದ್ದು P1 ನ ಉಳಿಸಿದ ಹೌದಿಲ್ಲ?
ಏನಾಗ್ತೈತಿ E2 ಚೇಂಜ್ ಆಗ. ಒಂದ್ ಕೆಲಸ ಮಾಡಿ, ವಾಲ್ಯೂಮ್ ಕಡಿಮೆ ಮಾಡೋಕ್ಕಿಂತ ಮೊದ್ಲು ಎಷ್ಟಿತ್ರಿ ವಾಲ್ಯೂಮ್? V1 ಇತ್ತನ. ಪ್ರೆಷರ್ ಎಷ್ಟಾಯ್ತು ಅಂದ್ರಲ್ಲ V1 ಇತ್ತನ. ಅವು ಎರಡು ಇದನ್ ಮಾಡಿ ಏನಂತ ನಿಮ್ ಬದಲಿನ ಅಂತ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಆಮೇಲೆ ಚೇಂಜ್ ಆದ್ಮೇಲೆ P2 V2 ಆತಲ್ಲ ಹೌದು ವಾಯ್ಸ್ ಲಾ ಏನ್ ಹೇಳ್ತಂದ್ರ ಈಕ್ವಲ್ ಟು ಇರ್ತಾವಂತಾವ. ಈಕ್ವಲ್ ಟು ಅಂತ ಅಲ್ಲ ಈಸ್ ಈಕ್ವಲ್ ಟು ಇಟ್ ಈಕ್ವಲ್ಸ್ ಟು ಅಥವಾ ಈಸ್ ಈಕ್ವಲ್ ಟು P1 V1 ಈಕ್ವಲ್ಸ್ ಟು P2 V2 ಅಂತಿರುತ್ತಂತ ಬಾಯ್ಲ್ಸ್ ಲಾ. ಅದನ್ನ ಒದರಿ ಹೇಳಾಕತ್ತೈತಿ ನೋಡಪ್ಪ ತಮ್ಮರ ತಂಗ್ಯಾರ ಅಂತ ಅನ್ಸುತ್ತ. ಟೆಂಪರೇಚರ್ ಏನ್ರ ನೀವು ಕಾನ್ಸ್ಟೆಂಟ್ ಇಟ್ಟು ಇವು ಎರಡನ್ನು ಚೇಂಜ್ ಮಾಡೋದಾದ್ರೆ ಮಾಡ್ರಿ, ಪ್ರಾಬ್ಲಮ್ ಇಲ್ಲ. ಅಂದ್ರೆ ಏನ್ ಲಕ್ಷ ಕೊಟ್ರಿ ಅಂದ್ರೆ ಇವೆರಡು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರ್ತಾವ ಮತ್ತ ಅವುಗಳ ಪ್ರಾಡಕ್ಟ್ ಯಾವಾಗ್ಲೂ ಕಾನ್ಸ್ಟೆಂಟ್ ಉಳಿತು. ಅಂದ್ರೆ P1 V1 ಇಸ್ ಈಕ್ವಲ್ ಟು P3 ಕಾನ್ಸ್ಟೆಂಟ್. ಅಲ್ಲಿಗೆ ಬರ್ತೀನಿ ಇರ್ಲಿ ಕರೆಕ್ಟ್. ಅದ್ರಾಗ P3 is equals to P4 and so on is equal to constant. ಅಂದ್ರೆ ಏನ್ ಗೊತ್ತ, ಟೆಂಪರೇಚರ್ ಕಾನ್ಸ್ಟೆಂಟ್ ಇಟ್ಕೊಂಡು ನೀವು ವಾಲ್ಯೂಮ್ ಹೆಚ್ಚು ಕಡಿಮೆ ಸುಟ್ಟಗಾರ ಮಾಡ್ಕೋರಿ. ಏನ್ ಚೇಂಜಸ್ ಮಾಡಿದ್ರು ಅವಾಗಿನ ವಾಲ್ಯೂಮ್ ಮಲ್ಟಿಪ್ಲೈ ಬೈ ಅವಾಗಿನ ಪ್ರೆಷರ್ ವಿತ್ ಆಲ್ವೇಸ್ ಕಾನ್ಸ್ಟೆಂಟ್. ಗೊತ್ತಾತೇನು? ಇವು ಪ್ರೆಷರ್ ವಾಲ್ಯೂಮ್ ಸೇರಿ ಒಂದು ಡೀಲ್ ಮಾಡ್ಕೊಂಡಿರ್ತಾವ. ನೋಡಪ್ಪ ಬಾಯ್ಲ್ ಬಂದು ಹೊಡಿತಾನ, ನಾ ಈಗ ಹಾಕ್ತೀನಿ. ಪ್ರೆಷರ್ ಹೇಳ್ತಿತ್ತು ವಾಲ್ಯೂಮಿಗೆ, ಬಾಯ್ಲ್ ಕೂಡ ಹೊಡ್ಸೋದಿದ್ರೆ ಬಿಡ. ಇಲ್ಲ ನಾ ಏನ್ ಕೇಳ ಏನ್ ಗೊತ್ತದ, ನಾನ್ ಹೆಚ್ಚಿಗೆ ಆಗಂತಿಕೋ ನೀ ಕಡಿಮೆ ಆದಿ ಎಲ್ಲ ಒಂದ. ನೀ ಹೆಚ್ಚಿಗೆ ಆದ್ರೆ ನಾನ್ ಕಡಿಮೆ ಆಗುತ್ತೆ, ನಾ ಹೆಚ್ಚಿಗೆ ಆದ್ರೆ ನೀ ಕಡಿಮೆ ಆಗ. ಒಟ್ಟು ನಾವಿಬ್ರು ಹೆಂಗ್ ಚೇಂಜ್ ಆಗೋಣ ಅಂದ್ರೆ ನಮ್ಮಿಬ್ರು ಮಲ್ಟಿಪ್ಲೈ ಮಾಡಿದ್ರೆ ಇವೆಲ್ಲ ಬರ್ತದೆ ಸೇಮ್ ಬರ್ಕೊಳ್ಳೋದು. ಇರ್ತಿಕ್ಕೋ ಏನ್ ಮಾಡಂಗಿಲ್ಲ, ಇಲ್ಲ ಭೂತಾವ ಅಂದ್ರೆ ಪ್ರೆಷರ್ ವಾಲ್ಯೂಮ್ ಮಾತ್ರ ಬರ್ತಾವ. ವಾಲ್ಯೂಮ್ ವಾಪಸ್ ಬಿಡುತ್ತೆ. ಇವು ನಾ ಸನ್ಮಾರ್ಕ್ ಕೊಡ್ತೀನಿ, ನಂಗೆ ಗೊತ್ತೈತ ದೊಡ್ಡ ಶಾಣೆ ಬಾಯ್ಲ್ಸ್ ನನಗೆ ಹೇಳಕ್ ಬಂದಿದೆ ಅದು ವಾಲ್ಯೂಮ್ ಅಂತ. ಸೊ ಇಲ್ಲಿ ಬಾಯ್ಲ್ಸ್ ಲಾ ಮುಗಿತು. ನೆಕ್ಸ್ಟ್ ಚಾರ್ಲ್ಸ್ ಲಾ. ಅವ ಏನ್ ಕಾನ್ಸ್ಟೆಂಟ್ ಇಡ್ತಾನ? ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟು ವಾಲ್ಯೂಮ್ ಮತ್ತು ಟೆಂಪರೇಚರ್ ಚೇಂಜ್ ಮಾಡಕ್ ಅಲೌ ಮಾಡ್ತಾನ. ಈಗ ಟೆಂಪರೇಚರ್ ಜಗಳ ಬರುತ್ತೆ, ಪ್ರೆಷರ್ ವಾಲ್ಯೂಮ್ ಎಲ್ಲ ಚೇಂಜ್ ಮಾಡ್ತಾರೆ, ನಮ್ಗೆ ಅದ್ರ ಕಾನ್ಸ್ಟೆಂಟ್ ಇಡ್ತಿಪ್ಪ. ನಮ್ಗೂ ಜನ ಚೇಂಜ್ ಕೇಳ್ತಾರ್ರಿ, ನಾವು ಸ್ವಲ್ಪ ಚೇಂಜ್ ಆಗ್ಬೇಕು, ಹೊಸ ಸ್ಟೈಲ್ ಮಾಡ್ಬೇಕು ಅಂತ ಹೇಳಿ ಯಾರಂತ ಟೆಂಪರೇಚರ್. ಸೊ ಟೆಂಪರೇಚರ್ ಹಂಗಂತಂದಾಗ ಯಾರು ಟೆಂಪರೇಚರ್ ಹಂಗಂದಾಗ ಓಕೆ ನಿಮಗಂತ ಹೇಳಿ ಒಂದು ಸಪರೇಟ್ ನಾವು ಸ್ಟಡಿ ಮಾಡ್ತೀವಿ ಅಂತ ಹೇಳಿ ಚಾರ್ಲ್ಸ್ ಅನ್ನವ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ರ ವಾಲ್ಯೂಮ್ ಮತ್ತು ಟೆಂಪರೇಚರ್ ಅನ್ನ ಸ್ಟಡಿ ಮಾಡಿದ ಏನಾಗ್ತೈತಿ ಅಂತ ಹೇಳಿ. ಏನ್ ಕಾನ್ಸ್ಟೆಂಟ್ ಇಡ್ಬೇಕಂತ ಲಕ್ಷ ಕೊಡ್ರಿ. ಪ್ರೆಷರ್ ಕಾನ್ಸ್ಟೆಂಟ್ ಇರ್ಬೇಕಂದ್ರ ಆ ಮಾಲಿಕ್ಯೂಲ್ಸ್ ಬಂದು ಬಾಡಿ ಮೇಲೆ ಎಷ್ಟು ಫೋರ್ಸ್ ಆಗ್ತಾವ ಒಂದು ಯೂನಿಟ್ ಏರಿಯಾಕ ಅದು ಸೇಮ್ ಇರ್ಬೇಕು, ಚೇಂಜ್ ಆಗೋಂಗಿಲ್ಲ. ಹ್ಞೂನ್ರಿ. ಈಗ ನೋಡಿ ಇಮ್ಯಾಜಿನ್ ಮಾಡಿ, ಈ ರೂಮಿನ ಒಂದು ವಾಲ್ಯೂಮ್ ಐತಿ, ಗ್ಯಾಸ್ ಮಾಲಿಕ್ಯೂಲ್ಸ್ ಗೊತ್ತಿತ್ತು. ಈ ಸಲ ಟೆಂಪರೇಚರ್ ಚೇಂಜ್ ಮಾಡಬಹುದನ್ನ ಇಲ್ಲ ನಾವು ಏನ್ ಕಲೆ ಆಗ್ತೀವಿ ನಾವೀಗ? ಇಲ್ಲಿ ಏನ್ ಕಾನ್ಸ್ಟೆಂಟ್ ಇರ್ಬೇಕಂತ, ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇಡಬೇಕಂತಲ್ಲ, ಅವ ಇಟ್ಟು ಸ್ಟಡಿ ಮಾಡಿದ್ದ ಯಾವ. ಸೊ ಈಗ ಒಂದ್ ಕೆಲಸ ಮಾಡು, ಕೆಳಗ್ ಮತ್ತೆ ಹೋಗಿ ಬೆಂಕಿ ಹಚ್ಚಿದ ತಕ್ಷಣ ಇಲ್ಲಿರುವಂತ ಗ್ಯಾಸ್ ಮಾಲಿಕ್ಯೂಲ್ಗಳ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆಗ್ತದ ಕಡಿಮೆ ಆಗ್ತದ? ಹೆಚ್ಚಿಗೆ ಆದ ತಕ್ಷಣ ಏನಾಗ್ತದೆ ಅಂದ್ರೆ ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಬಂದು ಜೋರ್ ಬಡಿತಾವ. ಇಲ್ಲಿ ಜೋರ್ ಬಡದ್ರೆ ಏನ್ ಚೇಂಜ್ ಆಗಿ ಬಿಡ್ತೈತಿ. ಮತ್ತಲ್ಲ ಆಗ್ಬಾರ್ದು ಅಂತ ಹೇಳಿಲ್ರಿ. ಈಗ ಏನ್ ಮಾಡ್ತೀರಿ? ವಾಲ್ಯೂಮ್ ಚೇಂಜ್ ಮಾಡಬಹುದಲ್ಲ ಪ್ರೆಷರ್ ಕಾನ್ಸ್ಟೆಂಟ್ ಇಡಕ. ಅದಕ್ಕೆ ಏನ್ ಮಾಡ್ತಾರ, ಟೆಂಪರೇಚರ್ ಹೆಚ್ಚಿಗೆ ಆದ ಕೂಡ ಈ ಬಾಡಿ ಎಕ್ಸ್ಪಾಂಡ್ ಜಲ್ದಿ ಪ್ರೆಷರ್ ಚೇಂಜ್ ಆಗ್ಬಾರ್ದು. ಎಕ್ಸ್ಪಾಂಡ್ ಆಗಿ ನೀ ಹೇಳ್ತೀನಿ, ನೀ ಎಕ್ಸ್ಪಾಂಡ್ ಆದ್ರೆ ಏನಾಗ್ತೈತಿ, ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆದ್ರೂ ಜಾಸ್ತಿ ಏರಿಯಾ ಕವರ್ ಮಾಡ್ಬೇಕಾಗ್ತೈತಿ. ಅವು ಬಂದ್ ಬಡದಾಗ ಪರ್ ಯೂನಿಟ್ ಏರಿಯಾ ಮತ್ತು ಅಷ್ಟೇ ಉಳಿತೈತಿ. That means if we have to keep the pressure constant with increase in temperature, volume also has to increase to maintain the pressure. ಉಲ್ಟಾ ಮಾಡಿ ಈ ರೂಮ್ ನಾಗಿನ ಟೆಂಪರೇಚರ್ ಹೊರಗೆ ಜಕ್ಕೊಳಕ್ ಹಾಕ್ಬಿಡು.
ಟೆಂಪರೇಚರ್ ಹೀಟ್ ಜಕ್ಕೋರಿ ಇರುನೈನ್ ಹೀಟ್ ಜಕ್ಕೋರಿ ಅವಾಗ ಗ್ಯಾಸ್ ಮಾಲಿಕ್ಯೂಲ್ಗಳ ಕೈನೆಟಿಕ್ ಎನರ್ಜಿ ಕಡಿಮೆ ಆಗಿ ಸುಸ್ತು ಹೊಡೆದು ನೀವು ಹಂಗೆ ಕೊಡಂಗಿಲ್ಲ ನೋಡಿ ಒಟ್ಟ ಹಂಗೆ ಕೊಡ್ತಾವ ಯಾವ ಗ್ಯಾಸ್ ಮಾಲಿಕ್ಯೂಲ್ ಅವು ಸೊಕಾಶ್ ಹೋಗಿ ಸೊಕಾಶ್ ಹೋಗಿ ಬಿಡ್ತಿರ್ತಾವ ಹಂಗ ಆದ್ಕೂಳೆ ಪ್ರೆಷರ್ ಕಡಿಮೆ ಆಗೋ ಸಾಧ್ಯತೆ ಐತಿಲ್ರಿ ಈಗ ಟೆಂಪರೇಚರ್ ಕಡಿಮೆ ಆದ್ಕೂಳೆ ಫೋರ್ಸ್ ಕಡಿಮೆ ಆಗ್ತಾವ ಗ್ಯಾಸ್ ಮಾಲಿಕ್ಯೂಲ್ಸ್ ವಾಲ್ ಮೇಲೆ ಫೋರ್ಸ್ ಕಡಿಮೆ ಆದ್ಕೂಳೆ ಪ್ರೆಷರ್ ಚೇಂಜ್ ಆಗ್ತಾವ ಹೊಡಿತಾರ ಬಡ ಬಡ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ವಾಲ್ಯೂಮ್ ಕಡಿಮೆ ಆದ ತಕ್ಷಣ ಕಡಿಮೆ ಏರಿಯಾದಾಗ ಅವು ಫೋರ್ಸ್ ಹಾಕ್ಬೇಕಲ್ಲ ಅವಾಗ ಮತ್ತು ಪ್ರೆಷರ್ ಮೇಂಟೈನ್ ಆಗ್ತೈತಿ ಬಟ್ ಏನಂದ್ರ ಚಾರ್ಲ್ಸ್ ಲಾ ಪ್ರಕಾರ ಪ್ರೆಷರ್ ಅನ್ನ ಕಾನ್ಸ್ಟೆಂಟ್ ಇಟ್ರೆ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂಡರ್ಸ್ಟೂಡ್ ಇದು ಚಾರ್ಲ್ಸ್ ಲಾ ಗೇ-ಲುಸಾಕ್ಸ್ ಲಾ ಒಳಗ ಈಗ ನಾನು ಏನ್ ಮಾಡಿರ್ತೀನಿ ಗೊತ್ತನ ನೀವು ಶಾಣೆ ಅಂತೀರಿ ದೊಡ್ಡ ಹುಡುಗರು ಇರ್ತಾರ ದೊಡ್ಡ ಹುಡುಗರು ಅಂತಲ್ಲ ನನ್ನ ಪ್ರಕಾರ ಯಾರು ದೊಡ್ಡ ಶಾಣೆ ಅಂತ ಕನ್ಸಿಡರ್ ಮಾಡಂಗಿಲ್ಲ ಅವ್ರು ಅನ್ಕೊಂಡಿರ್ತಾರೆ ನಾ ದೊಡ್ಡ ನನ್ ಮೆಮರಿ ಪವರ್ ಇಲ್ಲ ಅಂತ ಅನ್ಕೋಂತ ಒಂದು ಪಿಕ್ಚರ್ ಹಾರಾಡ್ತಿರ್ತಾರೆ ಒಂದು ಪಿಕ್ಚರ್ ಹಾರಾಡ್ತಿರ್ತಾರೆ ನನ್ ಮೆಮರಿ ಪವರೇ ಇಲ್ಲ ಸರ್ ನನ್ ಇಷ್ಟ ನೆನಪರಂಗೆ ಸರ್ ಓಕೆ ಯಾರಿಗೆ ಮೆಮರಿ ಪವರ್ ಇಲ್ಲ ಅಂತ ನೀವು ಅನ್ಕೊಂತಿರಲ್ಲ ಎಕ್ಸಾಮ್ ಒಳಗೆ ನೆನಪಾಗಂಗಿಲ್ಲ ಅಂತೆಲ್ಲ ಅನ್ಕೊಂತಿರಲ್ಲ ನಿಮ್ಮ ಹೆಸರು ನೆನಪೈತಿ ನಿಮ್ಗೆ ನಿಮ್ ಪೇರೆಂಟ್ಸ್ ಹೆಸರು ನೆನಪೈತ್ರಿ ನಿಮ್ ಮನಿ ಎಲ್ಲಿ ನೆನಪೈತ್ರಿ ಎಷ್ಟು ವರ್ಷಗಳಿಂದ ಏನೇನು ಘಟನೆಗಳಾಗಿ ಅವತ್ತು ನೋಡಿ ಇವತ್ತು ನೋಡಂತ ಹಿಂಗೆ ಹೇಳ್ತಿರ್ತಿರಲ್ಲ ಎಲ್ಲ ನೆನಪದಾವ ಏನು ಸುಳ್ಳಾಗಿಲ್ಲ ಮೆಮರಿಗೆ ಅಷ್ಟಾಯ್ತದ ಇಂಟ್ರೆಸ್ಟ್ ಇಲ್ಲ ಅಂತ ಏನ್ ಕೆಲಸ ಮಾಡಾಕತ್ತಿರ ಲಕ್ಷ ಇಲ್ಲ ಅಷ್ಟ ಅದನ್ನ ಚಂದಂಗೆ ಮಾಡಿದ್ರೆ ಆರಾಮ್ ನೆನಪು ಉಳಿತಾವ ಮನುಷ್ಯ ಹುಟ್ಟಿ ಈ ಎವಲ್ಯೂಷನ್ ಒಳಗೆ ಹೈಯೆಸ್ಟ್ ಟ್ರೀ ನೀವು ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಇಂದ ಚಲೋ ಮಾಡಿ ಮಲ್ಟಿಸೆಲ್ಯುಲರ್ ಚಲೋ ಮಾಡಿ ಹ್ಯೂಮನ್ ಬೀಯಿಂಗ್ ಲೆವೆಲಿಗೆ ಬರಾಕ ಈ ನೇಚರ್ ಜಗ್ಗ ಎನರ್ಜಿ ಹಾಕೈತಿ ಜಗ್ಗ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಇದಕ್ಕೆ ನೆಕ್ಸ್ಟ್ ಮಾಡೆಲ್ ಕೊಡ್ರಿ ಇನ್ ಸ್ವಲ್ಪ ವರ್ಷನ್ ಇಂಪ್ರೂವ್ ಮಾಡ್ರಿ ಚಿಂಪಾಂಜಿ ಬೆಸ್ಟ್ ಐತೆ ನೋಡಿದ್ರಿ ಭಾರಿ ಮಸ್ತ್ ಅಚೀವ್ಮೆಂಟ್ ಅಲ್ಲ ಅಂತದ ನೇಚರ್ ಅನ್ಕೊಂಡಾಗ ಇನ್ನೂ ಪಾಸಿಬಲ್ ಐತ್ ತಡಿ ಅಂತ ಹೇಳಿ ಇನ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಹ್ಯೂಮನ್ ಬೀಯಿಂಗ್ ಲೆವೆಲಿಗೆ ಬಂದ್ ಕುಂತೀವಿ ಅಂತ ಬಾಡಿ ಸಿಕ್ಕಿತ್ ನಿಮ್ಗೆ ಮೋಸ್ಟ್ ಇವಾಲ್ವ್ಡ್ ಬಾಡಿ ಸಿಕ್ಕೈತೆ ಹಲ್ಲಿ ಹಂದಿ ನಾಯಿ ಆಗಿಲ್ಲ ನಾವು ನನ್ನ ಖುಷಿ ಹೇಳತ್ತೀನಿ ಏನ್ ಗ್ಯಾರಂಟಿ ಮುಂದಿನ ಜನದಾಗ ನೀವು ಹಂದಿ ಹಲ್ಲಿ ಆಗಂಗಿಲ್ಲ ಅಂತ ಹೇಳಿ ಸರ್ ಏನೇನೋ ಕೇಳ್ತೀರಿಪ್ಪ ನೀವು ಈ ಜೆನ್ಯೂನ್ ಕ್ವಶನ್ ಇದೆ ವಿಚಾರ ಮಾಡಿ ಸರ್ ವಿ ಡೋಂಟ್ ಬಿಲೀವ್ ಆಲ್ ದೀಸ್ ನಾನ್ ಸೆನ್ಸ್ ನೆಕ್ಸ್ಟ್ ಜನ್ಮ ಆಗಿ ಆಲ್ ದಾಟ್ ಅಂದ್ರೆ ಹರಾಗೋರಿ ನೀವು ನಮ್ ತಿರುಗಿ ಬಿಡ್ತೀರ ಫ್ಯಾಕ್ಟ್ ಏನೈತೆ ಚೇಂಜ್ ಆಗುತ್ತೆ ಅನ್ನೋದು ನೀವ್ಯಾರ್ರಿ ಇಡೀ ಯೂನಿವರ್ಸ್ನಾಗ ಅದ ಏನೈತಿ ಹಂಗ ನಡೀತೈತಿ ನೀವು ಐ ಬಿಲೀವ್ ಇನ್ ದಾಟ್ ಐ ಡೋಂಟ್ ಬಿಲೀವ್ ಇನ್ ದಾಟ್ ಇಟ್ ಡಸ್ ನಾಟ್ ಮ್ಯಾಟರ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಆ ಫ್ಯಾಕ್ಟ್ ಏನಂತ ಹೇಳಿ ನಾ ಹೇಳ್ತೀನಲ್ಲ ನಾ ಹೇಳಿದ್ದ ಖರೆ ಅಂತ ನಿಮ್ಗೆ ಅನಿಸ್ಕೊಂಡ್ರೆ ಬಿಟ್ಟು ಬಿಡ್ರಿ ನೀವು ಹುಡುಕ್ರಿ ಏನ್ ಹಂಗಾರ ವಾಪಸ್ ಬರೋಣ ಈ ಮೂರನೇದು ಗೇ-ಲುಸಾಕ್ಸ್ ಲಾ ಕಡೆ ಬರೋಣ ನಾನು ಒಂದ್ ಏನ್ ಟ್ರಿಕ್ ಹೇಳಿರ್ತೀನಿ ಅಂದ್ರೆ ಒಂದಿಷ್ಟು ಮಂದಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ ಯಾವ್ದ್ರಾಗ ಏನ್ ಕಾನ್ಸ್ಟೆಂಟ್ ಯಾವ ಲಾ ಒಳಗೆ ಏನ್ ಕಾನ್ಸ್ಟೆಂಟ್ ಅಪ್ಪ ನಮಗೆ ಸ್ವಲ್ಪ ಈಗ ಅರ್ಥದಾಗ ಆಗಿರ್ತದೆ ಸರ್ ಸ್ವಲ್ಪ ದಿವ್ಸ ಬಟ್ ಅದು ಎದಕ್ಕನ್ನ ಹಂಗ ಅವಾಗ ಮತ್ತೆ ನಾ ಎಕ್ಸಾಮ್ ಮತ್ತೆ ಹಿಂಗ್ ಕೇಳ್ತದ ಬೇರೆ ಸ್ಟೂಡೆಂಟ್ಸ್ ನೀವಲ್ಲ ನಿಮ್ ಹಂಗ ಯಾರು ನಿಮಗೆ ಬೆಟ್ಟೆ ಆದ್ರೆ ಅವ್ರಿಗೆ ಹೇಳ್ರಿ ಟ್ರಿಕ್ ಬಾಯ್ಲ್ಸ್ ಒಳಗೆ ಟೆಂಪರೇಚರ್ ಕಾನ್ಸ್ಟೆಂಟ್ ಅನ್ನಕ ಇವು ಟ್ರಿಕ್ಸ್ ಸಿಲ್ಲಿ ಇರ್ತಾವ ಇಂತ ನೀವು ಮಾಡಿರ್ತೀರಿ ನೋಡ್ರಿ ಏನೋ ಒಂದು ನೆನಪಿನೊಳಗೆ ಅದ್ರ ಹೋಗಿ ಏನೋ ಒಂದು ಜೋಡಿಸಿ ಸೊ ಅದಕ್ಕೆ ಇದನ್ನ ಟ್ರಿಕ್ ಹೇಳಿರ್ತೀನಿ ನಾ ಏನಂದ್ರ ಒಂದೇದು ಟ್ರಿಕ್ ಏನು ಬಾಯ್ಲ್ಸ್ ಸ್ಪೆಲ್ಲಿಂಗ್ ಆಕ್ಚುಲಿ ಇದೆ ಬಾಯ್ಲ್ ಅಂತ ನೆನ್ಬಿಟ್ಕೋರಿ ಬಾಯ್ಲ್ ಅಂದ ತಕ್ಷಣ ಫಸ್ಟ್ ತಲೆ ಬಿಡೋದೇನು ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ಪಾಯಿಂಟ್ ಅಂತ ತಲೆ ಬರ್ತೈತಿ ಬಾಯ್ಲ್ಸ್ ಅಂದ ತಕ್ಷಣ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂತದ್ರಾಗ ಇದಕ್ಕಿಂತ ಬೆಟರ್ ಟ್ರಿಕ್ ಏನಿದ್ರೆ ನೀವು ಯೂಸ್ ಮಾಡ್ಬೋದಾ ನಾ ಹೇಳಾಕತ್ತೀನಿ ಹಂಗ ಹೇಳಿದ್ರು ಯಾವಾಗ ಒಂದ್ಸಲ ತಲೆಗೆ ಬಂದಿರ್ತದೆ ನೆಕ್ಸ್ಟ್ ಯಾವ್ದ್ರಿ ಚಾರ್ಲ್ಸ್ ನ ಚಾರ್ಲಿ ಮಾಡ್ರಿ ಚಾರ್ಲಿ ಚಾಪ್ಲಿನ್ ಮಾಡ್ರಿ ನಾ ಇದಕ್ಕೆ ನಮ್ಮಲ್ಲಿ ನೊಬೆಲ್ ಪ್ರೈಸ್ ಕೊಡ್ರಿ ಅಂತ ಅಂದೇ ಇಲ್ಲ ಇಂಥದೊಂದು ಮಾಡಿ ನಾನು ನೋಡಿ ಶಾಣದೆ ಅಂತ ಅಂದಿಲ್ಲ ಏನೋ ತಲೆ ಬಂದಿತ್ತು ಹೇಳಾಕ ಚಾರ್ಲಿ ಚಾಪ್ಲಿನ್ ಅಂತ ನೆನ್ಬಿಟ್ಕೊಂಡ್ರೆ ಅಲ್ಲಿ ಪಿ ಬರ್ತೈತಿ ಪ್ರೆಷರ್ ಕಾನ್ಸ್ಟೆಂಟ್ ಹಂಗಾರೆ ಗೇ-ಲುಸಾಕ್ಸ್ ಲಾ ಏನ್ ಹೇಳ ಅಂತ ಯಾರು ಕೇಳ್ತಾರಲ್ಲ ಏನ್ ಬಗ್ಗೆ ಹೇಳ್ರಿ ಅವ್ರಿಗೆ ಇರುವ ಮೂರು ಲಾ ಒಂದ ಟೆಂಪರೇಚರ್ ಕಾನ್ಸ್ಟೆಂಟ್ ಒಂದ್ರ ಪ್ರೆಷರ್ ಅಂದ್ರೆ ಇನ್ನೊಂದ್ರ ವಾಲ್ಯೂಮ್ ಕಾನ್ಸ್ಟೆಂಟ್ ಇರುವ ಮೂರು ಅದಾವ ಅದಕ್ಕೆ ಟ್ರಿಕ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಗೇ-ಲುಸಾಕ್ಸ್ ಲಾ ಒಳಗೆ ಏನ್ ಕಾನ್ಸ್ಟೆಂಟ್ ಇಡ್ತಾರ
ಸೊ ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಪ್ರೆಷರ್ ಏನಾಗುತ್ತೆ ಇನ್ಕ್ರೀಸ್. ವಾಲ್ಯೂಮ್ ಕಾನ್ಸ್ಟೆಂಟ್ ರೀ, ಈ ವಾಲ್ಯೂಮ್ ಇಷ್ಟ ಇಡ್ರೆ ಬೆಂಕಿ ಹೆಚ್ಚು ಕೆಳಗೆ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಕೊಂತ ಹೋಗಿ ಅವಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಹೆಚ್ಚಿಗೆ ಎನರ್ಜಿ ಬಂದು ಬಿಡಿತಾವ. ಆಬ್ವಿಯಸ್ಲಿ ಪ್ರೆಷರ್ ಏನಾಗ್ತೈತೆ ವಾಲ್ಯೂಮ್. ಈಗ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಯಾರು ಅವರು ವಾಲ್ಯೂಮ್ ಕಾನ್ಸ್ಟೆಂಟ್ ಇಡಬೇಕಂತ. ನಿಮ್ಮ ಮನ್ಯಾಗ ನಿಮ್ ಮನ್ಯಾಗ ಏನಂತಾರ ಅದಕ್ಕ ಅನ್ನ ಮಾಡ್ತಾರನ್ರಿ? ರೈಸ್ ಮಾಡ್ತಾರ ಅನ್ನ ಮಾಡಕ್ ರೈಸ್ ಮಾಡ್ತಾರ. ಓಕೆ, ಅದ್ರೊಳಗೆ ಅದಕ್ಕೆ ಏನೋ ಒಂದು ಇದಂತಾರ ನೋಡ್ರಿ, ಅದು ಹಿಂಗ್ ಹಾಕಿ ಕುಕ್ಕರ್ ಅಂತ ಅದಕ್ಕೆ ಪೂರಾ ಹೆಸರು ಹೇಳ್ತೊಡ ಪ್ರೆಸ್ಟೀಜ್ ಕಂಪನಿ ಅದ. ಪ್ರೆಸ್ಟೀಜ್ ಅಲ್ಲ ಆಗ್ತಿದ್ದು ಪ್ರೆಷರ್ ಕುಕ್ಕರ್. ವೈ ಇಟ್ ಇಸ್ ಕಾಲ್ಡ್ as ಪ್ರೆಷರ್ ಕುಕ್ಕರ್ ಅಂದ್ರೆ ಓಕೆ, ಸಪೋಸ್ ಹಿಂಗ ಏನಾರ ಸಾಧ್ಯ ಐತಿ ನಿಮ್ಮ ಅಡಿಗೆ ಮನಿ ಒಳಗ ಅನ್ನಕ್ಕಿಟ್ಟು ಹಿಂಗ್ ಹೊರಗೆ ಬಂದಾಗ ಕುಕ್ಕರ್ ಹಿಂಗ್ ಇಟ್ಟಾರ, ವಾಪಸ್ ಹೋಗಿ ಅಡಿಗೆ ಮನೆ ನೋಡಿದ್ರ ಪ್ರೆಷರ್ ಕುಕ್ಕರ್ ತೊಡ್ದ ರೂಮ್ ತುಂಬಾ ಪ್ರೆಷರ್ ಕುಕ್ಕರ್. ನೋ, that means whatever happens inside, it happens at constant volume. ವಾಲ್ಯೂಮ್ ಕಾನ್ಸ್ಟೆಂಟ್ ಐತಿ, ಪ್ರೆಷರ್ ಕುಕ್ಕರ್ ದೊಡ್ಡದಾಗಿಲ್ಲ. ಕೆಳಗ್ ಬೆಂಕಿ ಹಚ್ಚಾರ ಒಳಗೆ ಏನ್ ಇಂಟ್ಯೂಸ್ ಆಗ್ತದೆ ಪ್ರೆಷರ್. ಹೆಂಗ್ ಪ್ರೆಷರ್ ಇಂಟ್ಯೂಸ್ ಆಗೋದು ಗೊತ್ತನ, ಆ ವಾಟರ್ ಸ್ಟೀಮ್ ಹಾಕುವಂತ ಹೋಗ್ತದೆ. ಆ ಸ್ಟೀಮ್ ನಾಗಿರುವಂತ ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ಬಂದು ಸರಿದೆ ಎಷ್ಟು ಮಂದಿ ಅದಾರ ಇನ್ನೂ ಬಂದ ಬರಾಕ್ತಾರ ಸ್ಟೀಮ್. ಸರಿ ನನ್ಗೆ ಸೆಕೆ ಆಗತ್ತೀರಿ ಒಳಗ ಅಂತ ಹೇಳಿ ಆ ಸಿಟಿ ಆಕ್ಚುಲಿ ಯಾರಿಗೆ ಆ ಸಿಟಿ ಹಿಡಿದು ಕುಕ್ಕರ್ ಮೇಲೆ ಹಾಕುದು ಅಥವಾ ಯಾವಾಗಾದ್ರೂ ಹಾಕ್ಬೇಕು ತೆಗಿಬೇಕು ಇದೆಲ್ಲ ನಾಲೆಜ್ ಇದ್ದ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಎಲ್ಲರಿಗೂ ಆ ಸಿಟಿ ನೋಡಿದ ಕೂಡ ಅಂತ ಪರಿ ವಜ್ಜಿಲ್ಲ ಅನ್ಸುತ್ತೆ. ಅವ್ ಹೋಗಿ ಹಿಡಿದ್ರು ಅನ್ಸುತ್ತೆ. ಕುಕ್ಕರ್ ಮೇಲೆ ಅದು ಬಿಸಿಲ್ ಹಿಂಗ್ ಕುಂತ್ ಬಿಟ್ಟದ ಹಿಂಗ್ ಸರಿ ಹಿಂಗ್ ನಾವ್ ಹಚ್ಚದ ಆ ಒಳಗಿನ ಸ್ಟೀಮ್ ಸರಿ ಅಂತ ಹೇಳಿ ಅವಾಗ ಬಂದು ಯಾವ್ದೋ ಸ್ಟೀಮ್ ಮಾಲಿಕ್ಯೂಲ್ ಸ್ವಲ್ಪ ಶಾಣೆ ಇರುತ್ತೆ. ಅದೇನಂತತಿ ಒಂದ್ ಕೆಲಸ ಮಾಡು, ಇನ್ ಸ್ವಲ್ಪ ನಮ್ಮ ಮಂದಿ ಮಂದಿ ಬರತ್ತಾರ ನೀ ಯಾಕೆ ಇರಿಟೇಷನ್ ಮಾಡ್ಕೊಳತ್ತಿ, ಉಟ್ರು ಸೇರ್ಲಿ. ಅವಾಗ ಬಂದ ಅನೌನ್ಸ್ಮೆಂಟ್ ಮಾಡೋಣ 1 2 3 ಅಂತ ಮುಗಿಸ್ಲೇ ಅವನ್ನ ಯಾವನೇ ಮನೆ ಬಾರ ಯಪ್ಪ ನಾ ಇಲ್ಲಿ ಸಾಕ್ ಆ ಕನ್ಸೆಪ್ಟ್ ಅರ್ಥ ಮಾಡ್ಸಕ್ ಟ್ರೈ ಮಾಡ. ಎಲ್ಲಿ ತನಕ ಕೇಳ್ಬೇಕ ಆಮೇಲೆ ಮಾತಾಡ್ರಿ ಅಂತ ನೀವು ಹಂಗಲ್ಲ ಹಿಂಗಲ್ಲ ಮಾತಾಡ. ನಾ ಏನ್ ಹೇಳತ್ತೀನಿ, ಆ ಪ್ರೆಷರ್ ಕುಕ್ಕರ್ ನೊಳಗೆ ಎಲ್ಲಿ ತನಕ ಒಂದ್ ಕೆಲಸ ಮಾಡೋಣ. ಏನ್ ಗೊತ್ತ, ಆ ವಿಸಿಲ್ ಹಾಕ್ತಾರ ನೋಡಿ, ಕುಕ್ಕರ್ ಇಟ್ಟು ಒಂದ್ ಸ್ವಲ್ಪ ಹೊತ್ತು ಕುಕ್ಕರ್ ಇಟ್ಟ ತಕ್ಷಣ ಹಿಂಗೆ ಹಾಕ್ಬಿಡಂಗಿಲ್ಲ ಸಿಟಿ ಅದ್ರ ಮೇಲೆ ಸ್ವಲ್ಪ ಉಗ ಬರ್ಬೇಕು, ಸ್ಟೀಮ್ ಬರಕ್ ಚಲೋ ಆಗ್ಬೇಕು, ಅವಾಗ ಹಾಕ್ತಾರೆ. ಹಂಗ ಹಾಕೋಬೇಕಾದ್ರೆ ನೀವೇನ್ ಮಾಡ್ರಿ, ಫೆವಿಕ್ವಿಕ್ ಹಾಕಿ ಅದಕ್ಕೆ ಅಂಟಿಸಿ ಯಾರು ಅಂದ್ರೆ ಕೇಳಿಗದ. ಸೊ ಅವಾಗ ಏನಾಗ್ತದೆ ಗೊತ್ತಿಲ್ಲ, ದ ಸ್ಟೀಮ್ ವಿಲ್ ಫೈಂಡ್ ಸಮ್ ವೇ, ಏನೋ ಒಂದು ಸ್ವಲ್ಪ ಗ್ಯಾಪ್ ಹುಡ್ಕೊಂಡು ಅದ್ರಾಗ ಬರಕ್ ಚಲೋ ಆಗ್ತೈತಿ. ಬಟ್ ಸ್ಟಿಲ್ ನಾ ಏನ್ ಎಕ್ಸಾಂಪಲ್ ಹೇಳಾಕತ್ತೀನಿ ಅಂದ್ರೆ, ಅವಾಗ ನಾವು ಹಂಗೆ ಫೆವಿಕ್ವಿಕ್ ಹಾಕಿ ಅಂಟಿಸ್ಬಿಟ್ರೆ ವಿ ಆರ್ ನಾಟ್ ಅಲೌವಿಂಗ್ ವಾಲ್ಯೂಮ್ ಟು ಇನ್ಕ್ರೀಸ್. ಎಲ್ಲೂ ಏನು ಸ್ಪೇಸ್ ಕೊಡಕತ್ತಿಲ್ಲ. ಅವಾಗ ಹಂಗನ್ನು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಅಂದ್ರೆ ಒಳಗೆ ಪ್ರೆಷರ್ ಹೆಚ್ಚಿಗೆ ಹಾಕೊಂತ ಹೋಗ್ತದೆ. ಅರ್ಥ ಆಯ್ತು ಏನ? ಗೇರು ಸೆಕ್ಷನ್ ಒಳಗೆ ಏನ್ ಹೇಳ್ತಾರ at constant volume pressure is directly proportional to ಇದು ಗೇರು ಸೆಕ್ಷನ್ ಅಪ್ಪ ಇದು ಹಿಂದಿನ ಬರ್ಬಿಡು ತಡ್ರಿ ಚಾರ್ಲ್ಸ್ ಲಾ. ಸೊ ಚಾರ್ಲ್ಸ್ ಲಾ ಅದೊಳಗೆ at constant ಚಾರ್ಲಿ ಚಾಪ್ಲಿನ್ ಏನ್ ಕಾನ್ಸ್ಟೆಂಟ್ ಅಂತ ನೆನ್ಪಿಟ್ಕೊಂಡ, ವಾಲ್ಯೂಮ್ ಇಸ್ ಈಗ ಇಷ್ಟು ಟ್ರಿಕ್ ಹೇಳಿರ್ತೀವಲ್ಲ, ಎಕ್ಸಾಮ್ ನಾಗ ಕೇಳಿದ್ವಿ ಸ್ಟೇಟ್ ಬಾಯ್ಲ್ಸ್ ಲಾ ಅಂತ ಡೆಫಿನಿಷನ್ ಬರೀರಿ ಅಂತ ಕೇಳಿದ್ವಿ. ಏನೋ ಹೇಳ್ತೀವಿ ಟೆಂಪರೇಚರ್ ಕಾನ್ಸ್ಟೆಂಟ್, at constant temperature temperature at constant pressure volume pressure is directly proportional to volume. Boyle's law. ಈಗ ಬರೆಯಂಗಿಲ್ಲ ಅಂತ ಏನ್ ಗ್ಯಾರಂಟಿ ಕ್ಯಾಫಿನ ಅಲ್ಲ, ಹೌದಿಲ್ಲ
ಈಗ ಸದ್ಯ ಇನ್ವರ್ಸ್ಲಿ ಅಂತ ನೆನಪಿಟ್ಕೊಳ್ಳೋಕೆ ನೀವು ಇದು ನೆನಪಿಟ್ಕೋಬೇಕು. ಏನಾಗ್ತದೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಇಟ್ಟು ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಜಾಗ ಕಡಿಮೆ ಆಗುತ್ತೆ, ಪ್ರೆಷರ್ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಪ್ರೆಷರ್ ವಾಲ್ಯೂಮ್ ಎರಡು ಇನ್ವರ್ಸ್ಲಿ ಹಿಂಗಾರ ನೆನಪಿಟ್ಕೋಬೇಕು ಪ್ರಾಪರ್ ವೇ. ಇಲ್ಲ ಇದಕ್ಕೊಂದು ಟ್ರಿಕ್ ಬೇಕಂದ್ರೆ ಅದ ಬಾಯ್ಲ್ ನೋಡೋದು ಐ ಅಂತ ಬರ್ತೈತಿ. ಐ ಫಾರ್ ಇನ್ವರ್ಸ್ಲಿ. ಎಲ್ಲೂ ಡಿ ಬಂದಿಲ್ಲ ಅಲ್ಲೇ, ಡೈರೆಕ್ಟ್ಲಿ ಅನ್ನಕ್ಕ. ಆಮೇಲೆ ಹಿಂಗ್ ನೆನ್ಬಿಡ್ಬೇಕು, ಒಂದ್ ಕಡೆ ಇನ್ವರ್ಸ್ಲಿ ಐತೆ ಅಷ್ಟ, ಒಂದೇ ಇನ್ನೆರಡು ಡೈರೆಕ್ಟ್ಲಿ ಅದಾವು. ಯಾವ್ದು ಇನ್ವರ್ಸ್ಲಿ ಅಂದ್ರೆ ಇದು ಟ್ರಿಕ್. ಹಿಂಗೆ ಹಿಂಗ ಮಾಡ್ಬೇಕಂತಿಲ್ಲ. ಇಫ್ ಯು ಫೈಂಡ್ ಸಮ್ ಬೆಟರ್ ವೇ ಅಂದ್ರೆ ಏನಂದ್ರೆ ಟ್ರಿಕ್, ಇದು ಬೆಟರ್ ಟ್ರಿಕ್ ನಿಮ್ಗೆ ಗೊತ್ತಾದ್ರೆ ಹಂಗ. ಈಗ ನೋಡಿ ಒಟ್ ಏನಂತಾರೆ ಇವ್ರು ಮೂರು ಮಂದಿ ಸೇರಿ ಅಂತಂದ್ರೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಇಟ್ರೆ ಪ್ರೆಷರ್ ವಾಲ್ಯೂಮು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ. ಮುಂದೆ ಯಾವ್ದು ಪ್ರೆಷರ್ ಕಾನ್ಸ್ಟೆಂಟ್ ಇಟ್ರೆ ಇನ್ಯಾವ ಯಾವ್ದು ವಾಲ್ಯೂಮ್ ಟೆಂಪರೇಚರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ. ಆದ್ರೆ ಎಕ್ಸಾಕ್ಟ್ಲಿ ಹಂಗಂದ್ರೆ ಏನಂತ, ಈ ರೂಮ್ ಕೆಳಗೆ ಬೆಂಕಿ ಹಚ್ಚು ಎಕ್ಸಾಂಪಲ್ ತಗೊಂಡು ನೆನ್ಪಿಟ್ಕೊಂಡ್ಬಿಟ್ರಿ. ಖಾಸ್ ಸುಡುಗಡಾಗಲಿ ಇನ್ನೊಂದು 10 ವರ್ಷ ಬಿಟ್ಟು ಬಾಯ್ಲ್ಸ್ ಲಾ ತಡಿ ಒಂದು ನಿಮಿಷ ನೆನ್ಪು ಮಾಡ್ಕೊಂತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಕರೆಕ್ಟ್ ಅರ್ಥ. ಬಾಯ್ಲ್ಸ್ ಲಾ ಸ್ಟೇಟ್ ಸ್ಟಾರ್ಟ್ ಹಿಂಗ್ ಮಾಡಿದ್ರೆ ಡಮ್ ಅದು. ಓಕೆ ಹೋಗ್ಬಿಡಿ. ನೆಕ್ಸ್ಟ್ ಇಷ್ಟ ಆತ. ಇನ್ನೊಂದು ಒಂದು ನಿಮಿಷ ತಡ್ರಿ. ಇಲ್ಲಿ ಹಿಂಗೇನೋ ಮಾಡಿದ್ರಲ್ಲ ಬಾಯ್ಲ್ಸ್ ಲಾ ಒಳಗೆ ಹಿಂಗೇನೋ ಮಾಡಿದ್ವಿ. ಇಲ್ಲಿ ಮಾಡಿದ್ವಿ P1 V1 is equals to P2 V2 is equals to so on up to ಹಿಂಗೇನೋ ಮಾಡಿದ್ವಲ್ಲ. ಹಂಗೆ ಇನ್ನೊಂದು ಯಾರು ಮಾಡ್ಬಿಡು. ವಾಲ್ಯೂಮ್ is directly proportional to volume is equals to constant into temperature ಇವೇನಾಗುತ್ತೆ ಅಂತ ಕರ್ಕೊಂಡ್ಬರ್ರಿ. V by T is equals to constant ಅಂದ್ರೆ ಹೆಂಗಿಲ್ಲ P1 V1 is equal to P2 is equal to ಅಂತಿದ್ವಲ್ಲ, ಹಂಗಿಲ್ಲ V1 by into ಇದೆ ಪ್ರಾಡಕ್ಟ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇಲ್ಲ, ಡಿವಿಷನ್ ಇದೆ. V1 by T1 is equals to ಅಂದ್ರೆ ಇದು ಡೈರೆಕ್ಟ್ಲಿ ಹೆಂಗ್ ಬರೀಬೇಕು, P1 by P1 is equals to P2 by T2 is equals to constant. ವೆರಿ ಗುಡ್. ಹಂಗ ಮಾಡು. ಇವತ್ತು ಏನ್ ಕಲ್ಸಾರ ಮನೆಗೆ ಹೋಗಿ ತೋರಿಸ್ಬೇಕು. ಓಕೆ, ಸೊ ಇವು ಮೂರು ಅರ್ಥ ಆದ ಹಂಗಾರೆ